Hi my dear champions, welcome to Simplified Minds. ಸೊ ಲಾಸ್ಟ್ ಎಕ್ಸಾಮ್ ಆಗಿರುವಂತಹ ಬಯಾಲಜಿಗೆ ಇವತ್ತು ನಾವು ಸಿದ್ಧ ಆಗ್ತಾ ಇದ್ದೀವಿ ಮಕ್ಕಳೇ. ಮ್ಯಾಥಮೆಟಿಕ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿ ಬರೆದಿರ್ತೀರಾ. ಆ್ಯಂಡ್ ಬಯಾಲಜಿ ತುಂಬ ಸ್ವೀಟ್ ಆ್ಯಂಡ್ ಲಾಸ್ಟ್ ಸಬ್ಜೆಕ್ಟು, ತುಂಬ ಈಸಿ ಸಬ್ಜೆಕ್ಟು. ಸೊ ಲಾಸ್ಟಲ್ಲಿ ಇರುವಂತಹ ಸಬ್ಜೆಕ್ಟು, ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಒಂದೇ ಒಂದು ದಿನ ಇದೆ ಅಂತ. ಬಟ್ ಏನೂ ಹೆದರ್ಕೋಬೇಡಿ ಮಕ್ಕಳೇ, ಇವತ್ತಿಂದ ನಾಳೆ ಸಂಜೆ ತನಕನೂ ಗಿವ್ ಮಿ ಯುವರ್ ಫುಲ್ಲೆಸ್ಟ್ ನಾವು ಪ್ರಿಪೇರ್ ಆಗೋಣ ಮಕ್ಕಳೇ. 2 ಮಾರ್ಕ್ಸ್ ಇರಬಹುದು, 3 ಮಾರ್ಕ್ಸ್ ಇರಬಹುದು, MCQs ಇರಬಹುದು, ಫಿಲ್ ಇನ್ ದಿ ಬ್ಲಾಂಕ್ಸ್ ಇರಬಹುದು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇರಬಹುದು, ಮತ್ತು ಮೋಸ್ಟ್ ರಿಕ್ವೆಸ್ಟೆಡ್ ಪಾರ್ಟ್ ಡಿ ಇಂದ 5 ಮಾರ್ಕ್ಸ್ನ ಹಾಟ್ ಕ್ವೆಶನ್ಸ್ ಇರಬಹುದು. ಎಲ್ಲನೂ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ನೀಟಾಗಿ ಸ್ಟ್ರಾಟಜಿ ಹಾಕಿದ್ದೀವಿ. 65+ ಹೇಗೆ ಸ್ಕೋರ್ ಮಾಡಬೇಕು 70ಗೆ ಅಂತ. ಆ್ಯಂಡ್ ಮೋಸ್ಟ್ ರಿಕ್ವೆಸ್ಟೆಡ್ 3 and 5 ಮಾರ್ಕರ್ಸು, ಸಾರಿ 2 and 3 ಮಾರ್ಕ್ ಕ್ವೆಶನ್ಸು, ಅದಕ್ಕೆ ಹೇಗೆ ಆನ್ಸರ್ ಪ್ರೆಸೆಂಟ್ ಮಾಡಬೇಕು ಮತ್ತು ಅದನ್ನು ಹೇಗೆಲ್ಲ ಕ್ವೆಶನ್ಸ್ ಬರುತ್ತೆ, ಯಾವ್ಯಾವ ಟಾಪಿಕ್ಸಿಂದ ಬರುತ್ತೆ, ಅದನ್ನು ಎಲ್ಲರೂ ಕೇಳ್ತಾ ಇದ್ರಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸ್ನ, ಎಲ್ಲ ಪ್ರೀವಿಯಸ್ ಇಯರ್ ಪೇಪರ್ಸ್ನ, ತುಂಬ ಹಿಂದಿನ ಪ್ರೀವಿಯಸ್ ಪೇಪರ್ಸ್ ಎಲ್ಲ ರೆಫರ್ ಮಾಡೋದು ಬೇಕಾಗಿಲ್ಲ. ನಮ್ಮ ಇವತ್ತಿನ ಸಿಲೆಬಸ್ಗೆ ಎಷ್ಟು ರಿಲೆವೆಂಟ್ ಆಗುತ್ತೆ ಅಷ್ಟನ್ನು ಮಾತ್ರ ನೋಡಿಕೊಂಡು ಎಲ್ಲ ಥರದ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ವಿತ್ ಆನ್ಸರ್ಸ್ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಕ್ಕಳೇ. ಸೊ ಡೋಂಟ್ ವರಿ, ಕೆಲವ್ರಿಗೆ ಆನ್ಸರ್ ಪ್ರೆಸೆಂಟೇಷನ್ ಗೊತ್ತಾಗೋದಿಲ್ಲ. 3 ಮಾರ್ಕ್ಸಿಗೆ ಎಷ್ಟು ಬರಿಬೇಕು, 2 ಮಾರ್ಕ್ಸಿಗೆ ಪೇಜ್ ತುಂಬಿಸ್ಬೇಕಾ ಬರೀ ಬಯಾಲಜಿಯಲ್ಲಿ ಥಿಯರಿ ಅಂತ ಕೇಳೋರಿಗೆ ಎಲ್ಲ ಥರದ ಆನ್ಸರ್ಸನ್ನು ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಕಾನ್ಸೆಪ್ಟ್ ಲರ್ನಿಂಗ್ ಎರಡನ್ನೂ ನಾವು ಇವತ್ತು ಮಾಡ್ತಾ ಇದ್ದೀವಿ ಮಕ್ಕಳೇ, ಚಾಪ್ಟರ್ ವೈಸ್. ಸೊ ಫುಲ್ಲಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿನ ಕ್ವೆಶನ್ಸನ್ನು ನೀವು ಕೆಲವು ಸಲ MCQಸಲ್ಲೂ ಅಪಿಯರ್ ಆಗಬಹುದು. ಎನಿಹೌ ನಾವು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ MCQಸನ್ನು, 200 MCQಸು ಟುಡೇ ಅಟ್ ಶಾರ್ಪ್ 7 PM. ಸೊ ಎಲ್ಲದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಡೋಂಟ್ ವರಿ ಅಬೌಟ್ ಹೌ ಟು ರೈಟ್ ಆನ್ಸರ್, ಏನು ಕಷ್ಟ ಇರುತ್ತಾ ಅಂತೆಲ್ಲ ಏನೂ ಇಲ್ಲ. ಸೊ ನಾನು ಹೇಳಿದ್ದೆ ಫಸ್ಟು 5 ಮ್ಯಾಜಿಕ್ ಚಾಪ್ಟರ್ಸ್, 5 ಮೋಸ್ಟ್ ಇಂಪಾರ್ಟೆಂಟ್ ಹೈ ವೇಟೇಜ್ ಇರೋ ಚಾಪ್ಟರ್ಸ್ ಆದಂಥ ಸೆಕ್ಷುವಲ್ ರೀಪ್ರೊಡಕ್ಷನ್, ಹ್ಯೂಮನ್ ರೀಪ್ರೊಡಕ್ಷನ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಇನ್ಹೆರಿಟೆನ್ಸ್ ಆ್ಯಂಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಈ 5 ಚಾಪ್ಟರ್ಸು ತುಂಬ 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 ಇಂಪಾರ್ಟೆಂಟ್. ಸೊ ಆ ಚಾಪ್ಟರ್ಸ್ಗಳ ಎಲ್ಲ ಕ್ವೆಶನ್ಸನ್ನು ಇಲ್ಲಿ ಜೊತೆಗೆ ಇನ್ನು ಕೆಲವು ಚಾಪ್ಟರ್ಸ್ದು ಇದೆ. ಸೊ ಎಲ್ಲನೂ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಚಾಪ್ಟರ್ ಬಂದು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮಕ್ಕಳೇ. ಸೊ ಈ ಚಾಪ್ಟರ್ ತುಂಬ ಈಸಿ ಚಾಪ್ಟರ್. ಇದರಲ್ಲಿ ಕೆಲವು ಅಪ್ಲಿಕೇಶನ್ ಕ್ವೆಶನ್ಸು ಬರುತ್ತೆ. ಸೊ ಅದು ಹೇಗೆ ಕೇಳ್ತಾರೆ, ಕೇಳಿದ್ರೆ ಹೇಗೆ ಬರಿಬೇಕು, ಕ್ವೆಶನನ್ನು ಫಸ್ಟು ಡಿಕೋಡ್ ಮಾಡೋದು ಹೇಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವೆಶನ್ ಬಂದು ಕಂಪ್ಲೀಟ್ ದ ಟ್ಯಾಬ್ಯುಲರ್ ಕಾಲಮ್ ಗಿವನ್ ಬಿಲೋ ವಿತ್ ರೆಸ್ಪೆಕ್ಟ್ ಟು ದ ಮೇಲ್ ಗೆಮೆಟೋಫೈಟ್ ಆಫ್ ದ ಎಂಜಿಯೋಸ್ಪರ್ಮ್. 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಈ ಕ್ವೆಶನ್ ನೋಡಿದ ತಕ್ಷಣ ತುಂಬ ಜನ ಹೆದರ್ಕೋತೀರಾ, ಏನೂ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಏನು ಕೇಳಿದ್ದಾರೆ ಫಸ್ಟ್ ನೀಟಾಗಿ ಡಿಕೋಡ್ ಮಾಡೋಣ. ಮೇಲ್ ಗೆಮೆಟೋಫೈಟ್ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಇಟ್ಸ್ ಪೋಲನ್ ಗ್ರೇನ್. ಸೊ ಸೆಲ್ಸ್ ಆಫ್ ಮೇಲ್ ಗೆಮೆಟೋಫೈಟಲ್ಲಿ 2 ಟೈಪ್ ಇದೆ. ಅದು ಯಾವ್ಯಾವುದು ಅಂತ ಬರಿಬೇಕು ಫಸ್ಟು. ದೆನ್ ಶೇಪ್ ಆಫ್ ನ್ಯೂಕ್ಲಿಯಸ್ ಆಫ್ ದ ಸೆಲ್ ಹೇಗಿರುತ್ತೆ ಅದರಲ್ಲಿ ಅಂತ. ಸೊ ಮೇಲ್ ಗೆಮೆಟೋಫೈಟ್ ಮೆಚ್ಯೂರ್ಡ್ ಪೋಲನ್ ಗ್ರೇನಲ್ಲಿ 2 ಟೈಪ್ ಆಫ್ ಸೆಲ್ಸ್ ಇರುತ್ತೆ ಗೊತ್ತು, ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್. ಆ್ಯಂಡ್ ವೆಜಿಟೇಟಿವ್ ಸೆಲ್ ದೊಡ್ಡದಾಗಿರುತ್ತೆ, ಜನರೇಟಿವ್ ಸೆಲ್ ಅದರೊಳಗಡೆ ಇರುತ್ತೆ. ಸೊ ಹೌ ಇಟ್ ಈಸ್ ಪ್ಲೇಸ್ಡ್ ಅಂತ ನೋಡೋಣ. ಸೊ ಇಲ್ಲಿ ಸೆಲ್ಸ್ ಆಫ್ ಮೇಲ್ ಗೆಮೆಟೋಫೈಟ್ ಇಸ್ ಪೋಲನ್ ಗ್ರೇನ್. ಪೋಲನ್ ಗ್ರೇನಲ್ಲಿ 2 ಟೈಪ್ಸ್ ಆಫ್ ಸೆಲ್ಸ್ ಇದೆ, ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್. ಸೊ ಶೇಪ್ ಆಫ್ ದ ನ್ಯೂಕ್ಲಿಯಸ್ ಹೇಗಿರುತ್ತೆ ವೆಜಿಟೇಟಿವ್ ಸೆಲ್ಲಲ್ಲಿ ಅಂದರೆ ಇರ್ರೆಗ್ಯುಲರ್ ಮತ್ತು ಲಾರ್ಜ್ ಲೋಬ್ಡ್ ನ್ಯೂಕ್ಲಿಯಸ್ ಇರುವಂಥದ್ದು. ಆ್ಯಂಡ್ ಜನರೇಟಿವ್ ಸೆಲ್ಲಲ್ಲಿ ಸ್ಪಿಂಡಲ್ ಶೇಪ್ಡ್ ನ್ಯೂಕ್ಲಿಯಸ್ ಇರುವಂಥದ್ದು. ಇಟ್ಸ್ ವೆರಿ ವೆರಿ ಸಿಂಪಲ್. 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಜಸ್ಟ್ ಯು ಹ್ಯಾವ್ ಟು ಫಿಲ್ ದ ಕಾಲಮ್, ಏನು ಕೇಳಿದ್ದಾರೆ ಅಷ್ಟೇ. ದೆನ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಯಂಗ್ ಆಂಥರ್. ಸೊ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಅಷ್ಟೇ ಕೇಳಿರೋದು. ಲೇಬಲಿಂಗ್ ಇರಬೇಕು ಮತ್ತು ಡಯಾಗ್ರಾಮ್ ನೀಟಾಗಿರಬೇಕು ಅಷ್ಟೇ. ಯು ಡೋಂಟ್ ಹ್ಯಾವ್ ಟು ಡಿಸ್ಕ್ರೈಬ್ ಎನಿಥಿಂಗ್. ಯಾಕಂದರೆ ಇದನ್ನು ಕೇಳಿರೋದು 2 ಮಾರ್ಕ್ಸಿಗೆ. 3 ಮಾರ್ಕ್ಸಿಗೆ ಕೇಳಿದ್ರೆ ಜಸ್ಟ್ ಅದ್ರ ನೇಮ್ಸನ್ನು ಇಷ್ಟು ಬರೀದ್ರೆ ಸಾಕು. ಇನ್ ಕೇಸ್ ಇದು ಇವತ್ತಿನ ಎಕ್ಸಾಮ್ ಅಂದರೆ ನಾಳಿನ ನಿಮ್ಮ ಮುಂದಿನ ಬಯಾಲಜಿ ಎಕ್ಸಾಮಲ್ಲಿ ಏನಾದರೂ ಅದನ್ನು 3 ಮಾರ್ಕ್ಸಿಗೆ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಯಾವ್ಯಾವುದಿದೆ ಟಿಶ್ಯೂಸ್ ಅಂತ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ 4 ಟೈಪ್ಸ್ ಆಫ್ ಸೆಲ್ಸ್ ಇದೆ, 4 ಟೈಪ್ಸ್ ಆಫ್ ಟಿಶ್ಯೂಸ್ ಇರುತ್ತೆ. ಎಪಿಡರ್ಮಿಸ್, ಔಟರ್ ಎಪಿಡರ್ಮಿಸ್, ದೆನ್ ಎಂಡೋಥೀಕಮ್, ಮಿಡಲ್ ಲೇಯರ್ ಆ್ಯಂಡ್ ಟೇಪಿಟಮ್. ಸೊ ಇದ್ರದ್ದೆಲ್ಲ ಫಂಕ್ಷನ್ಸು ಗೊತ್ತು ನಿಮಗೆ. ಔಟರ್ ಸಿಂಗಲ್ ಲೇಯರು ಎಪಿಡರ್ಮಿಸ್ಸು, ಎಂಡೋಥೀಕಮ್ ಸಿಂಗಲ್ ಲೇಯರ್ ಇರುತ್ತೆ, ಮಿಡಲ್ ಲೇಯರ್ ಮಾತ್ರ 1 to 3 ಲೇಯರ್ಸ್ ಇರುತ್ತೆ. ಆ್ಯಂಡ್ ಟೇಪಿಟಮ್ ಇಸ್ ದ ಲೇಯರ್ ವಿಚ್ ನರಿಷಸ್ ದ ಪೋಲನ್ ಗ್ರೇನ್, ಅದು ಇನ್ನರ್ ಮೋಸ್ಟ್ ಲೇಯರ್ ಆಗಿರುವಂಥದ್ದು. ಮತ್ತು ಇದೆಲ್ಲನೂ ಆಂಥರ್ ಡೈಹಿಸನ್ಸ್ಗೆ ಇದು 3 ಲೇಯರೂ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಮೆಂಟ್ ಫಾರ್ ನರಿಶ್ಮೆಂಟ್. ಇದು ಬೇರೆ ಎಲ್ಲಾದರೂ MCQಸಲ್ಲಿ ಈ ಥರ ಎಲ್ಲಾದರೂ ಕೇಳಿದ್ರೆ ಈ ಥರ ಕ್ವೆಶನ್ಸಿಂದ ನೀವು ಎಕ್ಸ್ಟ್ರಾಪುಲೇಟ್ ಮಾಡಿಕೊಂಡು ಆನ್ಸರ್ನ ಬರಿಬಹುದು. ಸೊ ದಿಸ್ ಇಸ್ ಅಬೌಟ್ 2 ಮಾರ್ಕ್ಸಿಗೆ ಇಷ್ಟೇ ಬರಿಬೇಕು. ದೆನ್ ಇಲ್ಲಿ ಕೊಟ್ಟಿದ್ದಾರೆ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೆಚ್ಯೂರ್ 2-celled ಪೋಲನ್ ಗ್ರೇನ್. ಸೊ ಇವಾಗಷ್ಟೇ ಹೇಳಿದೆ 2-celled ಪೋಲನ್
ಪೋಲನ್ ಗ್ರೈನ್ 2 cells ಇರುತ್ತೆ ಮೆಚ್ಯೂರ್ಡ್ ಪೋಲನ್ ಗ್ರೈನಲ್ಲಿ. ಒನ್ ಇಸ್ ವೆಜಿಟೇಟಿವ್, ದ ಅದರ್ ಒನ್ ಇಸ್ ಜನರೇಟಿವ್ ಸೆಲ್. ಸೊ ವೆಜಿಟೇಟಿವ್ ಸೆಲ್ ದೊಡ್ಡದಾಗಿರುವಂಥದ್ದು ಔಟ್ಸೈಡು, ಜನರೇಟಿವ್ ಸೆಲ್ ಒಳಗಡೆ ಇರುವಂತಹ ಚಿಕ್ಕ ಸೆಲ್ಲು ಇಲ್ಲಿ ನೋಡಬಹುದು ನೀವು, ಬ್ಯಾಕ್ಟೀರಿಯಾ ಶೇಪಲ್ಲಿ ಇರುವಂತಹದ್ದು, ಬ್ಯಾಸಿಲಸ್ ಶೇಪ್, ಸ್ಪಿಂಡಲ್ ಶೇಪಲ್ಲಿ ಒಳಗಡೆ ಇರುವಂತಹ ಚಿಕ್ಕ ಜನರೇಟಿವ್ ಸೆಲ್ಲು. ಸೊ ಔಟ್ಸೈಡ್ ಇರುವಂತಹ ವೆಜಿಟೇಟಿವ್ ಸೆಲ್ಲಲ್ಲಿ 2 ಲೇಯರ್ ಇರುತ್ತೆ, ಎಕ್ಸೈನ್ ಮತ್ತು ಇಂಟೈನ್ ಅಂತ, ವಿಚ್ ಇಸ್ ಸೆಲ್ ವಾಲ್ ವಿಚ್ ಇಸ್ ಆಫ್ ಡಬಲ್ ಲೇಯರ್. ಕೆಲವು ರೀಜನಲ್ಲಿ ಇಂಟೈನು ಎಕ್ಸೈನ್ ಇರೋದಿಲ್ಲ, ಸೊ ಅದಕ್ಕೆ ಏನು ಹೇಳ್ತೀವಿ, ಜರ್ಮ್ ಪೋರ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ವೆಜಿಟೇಟಿವ್ ಸೆಲ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ಇರ್ರೆಗ್ಯುಲರ್ ನ್ಯೂಕ್ಲಿಯಸ್ ಆ್ಯಂಡ್ ಜನರೇಟಿವ್ ಸೆಲ್ಲಲ್ಲಿ ಸ್ಪಿಂಡಲ್ ಶೇಪ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಜಸ್ಟ್ ಇಷ್ಟನ್ನ ಲೇಬಲ್ ಮಾಡಿಬಿಟ್ರೆ ಪೋಲನ್ ಗ್ರೈನ್ ಇಸ್ ಹ್ಯಾಪ್ಲಾಯ್ಡ್. ಇದರಲ್ಲಿ ನೋಡ್ಕೊಳ್ಳಿ, ಪೋಲನ್ ಗ್ರೈನ್ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್, ಸೊ ಹ್ಯಾಪ್ಲಾಯ್ಡ್ ಇರೋಂಥದ್ದು, ಅದರಲ್ಲಿ ಡಿಪ್ಲಾಯ್ಡ್ ಇರೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ neat label diagram of mature 2-celled pollen grain. Then write the significance of sporopollenin. So sporopollenin ಬಗ್ಗೆ ಎಲ್ಲಾದರೂ ಕ್ವೆಶನ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಅದ್ರ ಯುನೀಕ್ನೆಸ್ ನೋಡಿ. ಬಯಾಲಜಿಯಲ್ಲಿ ಎಲ್ಲಾದರೂ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆನೋ ಅಥವಾ ಏನಾದರೂ ಒಂದು ಯುನೀಕ್ ನೇಚರ್ ಇದ್ದಾಗ ಅದ್ರ ಬಗ್ಗೆ ಕ್ವೆಶನ್ಸನ್ನು ಜಾಸ್ತಿ ಕೇಳ್ತಾರೆ. ಸ್ಪೋರೋಪಾಲಿನಿನಲ್ಲಿ ಕೆಲವು ಯುನೀಕ್ ಫೀಚರ್ಸ್ ಇರುತ್ತೆ, ಅದಕ್ಕೆ ಅದು ಕ್ವೆಶನ್ಸ್ ಪೇಪರಲ್ಲಿ ಅಪಿಯರ್ ಆಗೋದು, ಅದ್ರ ಬಗ್ಗೆ ಕ್ವೆಶನ್ಸು ಚಾನ್ಸಸ್ ಜಾಸ್ತಿ. ಸೊ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಮಕ್ಕಳೇ, ಯಾಕಂದರೆ ವಿ ಹ್ಯಾವ್ ವೆರಿ ಲೆಸ್ ಟೈಮ್. ಮೀನ್ವೈಲ್ ಎಲ್ಲ ಟಾಪಿಕ್ಸ್ನು ಕವರ್ ಮಾಡ್ತಾ ಇದ್ದೀವಿ, ಬಟ್ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಸೊ ಹಿಯರ್ ಏನು ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ರೆ, ಇಟ್ ಪ್ರೊಟೆಕ್ಟ್ಸ್ ದ ಪೋಲನ್ ಗ್ರೈನ್ ಫ್ರಮ್ ದಿ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್, ಹೈ ಟೆಂಪರೇಚರ್, ಲೈಕ್ ಸ್ಟ್ರಾಂಗ್ ಆಲ್ಕಲಿ ಆ್ಯಕ್ಷನ್ಸ್ ಇರಬಹುದು ಅಥವಾ ಎನ್ಝಮ್ಯಾಟಿಕ್ ಡಿಗ್ರೇಡೇಷನ್ ಇರಬಹುದು, ಮತ್ತು ಎಲ್ಲ ಒಂದು ಹೈ ಟೆಂಪರೇಚರ್ ಇಂದ ಇರಬಹುದು, ಎಲ್ಲದರಿಂದನೂ ಇದು ಪ್ರೊಟೆಕ್ಟ್ ಮಾಡುತ್ತೆ. ಯಾಕೆ ಅಂದರೆ ಸ್ಪೋರೋಪಾಲಿನ್ನ ಯಾವುದೇ ಆಲ್ಕಲಿ ಆಗಿರಬಹುದು, ಯಾವುದೇ ಆ್ಯಸಿಡ್ ಆಗಿರಬಹುದು, ಯಾವುದೇ ಎನ್ಝೈಮ್ ಆಗಿರಬಹುದು, ಯಾವುದೇ ಕಾಂಪೊನೆಂಟ್ಸು ಡಿಗ್ರೇಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ that's how it protects the pollen grain. So coming to next question, draw a neat label diagram of typical anatrophis ovule. So anatrophis ovule ತುಂಬ abundant ಆಗಿರುವಂಥದ್ದು. ಸೊ ದಿಸ್ ಇಸ್ ಆಸ್ ಫಾರ್ 3 marks, 3 ಮಾರ್ಕಿಗೆ ಕೇಳಿದ್ದಾರೆ. ಸೊ ಇಲ್ಲಿ ಲೇಬಲ್ ಡಯಾಗ್ರಾಮ್ ಜೊತೆಗೆ ಒಂದು 2 ಸೆಂಟೆನ್ಸನ್ನು ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. 2 ಮಾರ್ಕ್ಸಿಗೆ ಕೇಳಿದರೆ ಜಸ್ಟ್ ಲೇಬಲ್ ಡಯಾಗ್ರಾಮನ್ನು ಬರೆದ್ರೆ ಅಷ್ಟೇ ಸಾಕಾಗುತ್ತೆ. ಸೊ ಇಲ್ಲಿ ದಿಸ್ ಟೈಪ್ ಆಫ್ ಓವ್ಯೂಲ್ ಇಸ್ ಮೋರ್ ಅಬಂಡೆಂಟ್, ಇದು ಅಬಂಡೆಂಟ್ ಅಂತ ಬರೀರಿ. ದೆನ್ ದ ಓವ್ಯೂಲ್ ಇಸ್ ಇನ್ವರ್ಟೆಡ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಸೊ ದಟ್ ದ ಮೈಕ್ರೋಪೈಲ್ ಲೈಸ್ ಕ್ಲೋಸ್ ಟು ದ ಫ್ಯೂನಿಕಲ್. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಇನ್ವರ್ಟ್ ಆಗಿದೆ ಇದು. ಸೊ ಮೈಕ್ರೋಪೈಲ್ ಇಸ್ ವೆರಿ ಕ್ಲೋಸ್ ಟು ದ ಫ್ಯೂನಿಕಲ್ ಇದು ಫ್ಯೂನಿಕಲ್ಗೆ ತುಂಬ ಕ್ಲೋಸ್ ಆಗಿದೆ. ಸೊ ಇದು ಅನಾಟ್ರೋಫಿಸ್ ಓವ್ಯೂಲ್ ವಿಚ್ ಇಸ್ ವೆರಿ ವೆರಿ ಅಬಂಡೆಂಟ್, ಇದನ್ನು ಬರೀಬೇಕು. ಸೊ ವಿಲ್ ಬಿ ಫೆಚಿಂಗ್ 3 marks ಫಾರ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ದೆನ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಂಬ್ರಿಯೋ ಸ್ಯಾಕ್, ಅಷ್ಟೇ ಕೇಳಿರೋದು. ಸೊ ಇದು 2 ಮಾರ್ಕ್ಸಿಗೆ ಕೇಳಿದರೆ ನೀವು ಬರೀ ಡಯಾಗ್ರಾಮನ್ನು ಬರೆದ್ರೆ ಸಾಕು. 3 ಮಾರ್ಕ್ಸಿಗೆ ಕೇಳಿದ್ರೆ ಒಂದು 2 ಸೆಂಟೆನ್ಸ್ ಬರಿಬೇಕಾಗುತ್ತೆ, ಇಲ್ಲದಿದ್ರೆ ತುಂಬ ಲೇಬಲಿಂಗ್ಸ್ ಇದ್ದರೆ ದಟ್ ವಿಲ್ ಆಲ್ಸೋ ಬಿ ವರ್ಕಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್ ಹೇಗಿರುತ್ತೆ, ಸೊ ಇಲ್ಲಿ ಎಷ್ಟು ಸೆಲ್ಸ್ ಇದೆ ಅದನ್ನು ಬರ್ಕೋಬೇಕು. ಫಸ್ಟು ತಿಳ್ಕೊಳ್ಳಿ, ಚೆಲಾಸಲ್ ಎಂಡ್ ಬರಿಬೇಕು, ಮೈಕ್ರೋಪೈಲಾರ್ ಎಂಡ್ ಬರೀಲೇಬೇಕು. ದೆನ್ ಆಂಟಿಪೋಡಲ್ ಸೆಲ್ಸ್ ಇರುತ್ತೆ ಚೆಲಾಸಲ್ ಎಂಡಲ್ಲಿ, ದೆನ್ ಮೈಕ್ರೋಪೈಲಾರ್ ಎಂಡಲ್ಲಿ ಫಿಲಿಫಾರ್ಮ್ ಅಪರಾಟಸ್ ತೋರಿಸಿ, ದೆನ್ ಎಕ್ಸೆಲ್ ಇರುತ್ತೆ, ಸೈನರ್ಜಿಟ್ಸ್ ಇರುತ್ತೆ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಗ್ ಅಪರಾಟಸ್, ದೆನ್ ಪೋಲಾರ್ ನ್ಯೂಕ್ಲಿಯಸ್ ಇರುವಂಥದ್ದು, ಮತ್ತು ಒಂದು ಸೆಂಟ್ರಲ್ ಸೆಲ್. ಸೊ ಎಷ್ಟು ಇದೆ, ಇದು ಇಷ್ಟು ಬರಿಬೇಕು. 7 celled 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್, ಇಷ್ಟನ್ನು ಬರೆದುಬಿಟ್ರೆ ನಿಮಗೆ 3 marks ಎಂಬ್ರಿಯೋ ಸ್ಯಾಕ್ಗೆ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಸೊ ಇದೆಲ್ಲ ತುಂಬ ಹೈಲಿ ಪ್ರಾಬಬಲ್ ಕ್ವೆಶನ್ಸು ರಿಪೀಟ್ ಆಗುವಂಥದ್ದು. ಸೊ ನೀಟಾಗಿ ನೋಡ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ ನೋಡಿ. ಇಲ್ಲಿ ನಾನೆಲ್ಲ ಹ್ಯಾಂಡ್ ರಿಟನ್ ಕೊಟ್ಟಿದ್ದೀನಿ, ನಾನೇ ಬರೆದು ಎಲ್ಲನೂ ತುಂಬ ಟೈಮ್ ತೊಗೊಂಡು ಎಲ್ಲದಕ್ಕೂ ಎಷ್ಟು ಮಾರ್ಕ್ಸಿಗೆ ಯಾವ್ಯಾವ ಕೀವರ್ಡ್ಸ್ ಇರಬೇಕು ಎಲ್ಲನೂ ನೋಡಿಕೊಂಡು ತುಂಬ ಕಾಷಿಯಸ್ ಆಗಿ ಬರೆದಿರೋದು ಮಕ್ಕಳೇ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಆನ್ಸರ್ ಸ್ಟ್ರಕ್ಚರು ಸಿಗುತ್ತೆ ನಿಮಗೆ. ಸೊ ಅದನ್ನು ನೋಡಿಕೊಂಡ್ರೆ ಎಕ್ಸಾಮಲ್ಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಪ್ರೆಸೆಂಟೇಷನ್ ಸ್ಕಿಲ್ ಇಲ್ಲ ಅಥವಾ ಗೊತ್ತಿರುತ್ತೆ ಆನ್ಸರು, ಬಟ್ ಹೇಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಆ ಪರ್ಟಿಕ್ಯುಲರ್ ಮಾರ್ಕ್ಸ್ಗೆ ಅಂತ ಗೊತ್ತಿರಲ್ಲ, ಅವರಿಗೆ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಜೀಟ್ನೋಗ್ಯಾಮಿ ಆ್ಯಂಡ್ ಝೀನೋಗ್ಯಾಮಿ. ಸೊ ಇಟ್ ಇಸ್ ಫಾರ್ 2 marks, ಸೊ 2 points ಇದ್ದರೆ ಸಾಕು. ಸೊ ವಾಟ್ ಈಸ್ ಜೀಟ್ನೋಗ್ಯಾಮಿ? ಇಟ್ ಈಸ್ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರ್ ಆಫ್ ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆನ್ ದ ಸೇಮ್ ಪ್ಲಾಂಟ್. ಇದು ಸೇಮ್ ಪ್ಲಾಂಟಲ್ಲಿ ಆಗುವಂಥದ್ದು. ಝೀನೋಗ್ಯಾಮಿ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರ್ ಆಫ್ ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಫ್ಲವರ್ ಆನ್ ದ ಡಿಫ್ರೆಂಟ್ ಪ್ಲಾಂಟ್. ಅಂದರೆ 2 ಪ್ಲಾಂಟ್ಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಯೂನಿಸೆಕ್ಷುವಲ್ ಪ್ಲಾಂಟ್ಸ್ ಅಲ್ಲಿ ಇದನ್ನು ನೋಡ್ತೀರಾ. ದೆನ್ ಜೆನೆಟಿಕಲಿ ಸಿಮಿಲರ್ ಟು ಸೆಲ್ಫ್ ಪಾಲಿನೇಷನ್. ಇದು ದಿಸ್ ಲೀಡ್ಸ್ ಟು ಜೆನೆಟಿಕ್ ವೇರಿಯೇಷನ್, ಯಾಕಂದ್ರೆ ಡಿಫರೆನ್ಸ್ ಸೇಮ್ ಸ್ಪೀಷೀಸ್ ಬಟ್ ಇಟ್ ಇಸ್ ಆಫ್ 2 plants ಆರ್ ಇನ್ವಾಲ್ವ್ಡ್ ಅಲ್ವಾ. ಇದು ಒಂದೇ ಪ್ಲಾಂಟ್ ಅಲ್ಲಿ ಆಗುವಂಥದ್ದು, ಇದು 2 ಪ್ಲಾಂಟ್ಗಳಿರುತ್ತೆ ವಿಚ್ ಇಸ್ ಆಫ್ ಸೇಮ್ ಸ್ಪೀಷೀಸ್. ಸೊ ಇಲ್ಲಿ ಜೆನೆಟಿಕ್ ವೇರಿಯೇಷನ್ ಅನ್ನ ನೋಡ್ತೀರಾ ಝೀನೋಗ್ಯಾಮಿಯಲ್ಲಿ.
This is simple. Then moving to next question. Cleistogamous flowers are invariably autogamous. Justify the statement. So first, cleistogamous flowers andre enu? So these are the flowers that do not open at all. So open agode illa, adike autogamy aglebeku. One flower open agodilla ant helidre enagutte, allidu allene pollen grain obviously stigma ಒಳಗಡೆನೆ ಹೋಗಬೇಕು, ಬಿಕಾಸ್ ದೆರ್ ಇಸ್ ನೋ ವೇ ಟು ಟ್ರಾನ್ಸ್ಫರ್ ದ ಪೋಲನ್ ಗ್ರೇನ್, ಅಥವಾ ಪೋಲನ್ ಗ್ರೇನ್ ಬೇರೆ ಕಡೆಯಿಂದ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ದೇ ಆರ್ ಇನ್ವೇರಿಯಬ್ಲಿ ಆಟೋಗ್ಯಾಮಸ್ ಬಿಕಾಸ್ ಸಿನ್ಸ್ ದ ಫ್ಲವರ್ಸ್ ರಿಮೇನ್ ಕ್ಲೋಸ್, ಪೋಲನ್ ಕ್ಯಾನ್ ನಾಟ್ ರೀಚ್ ಅದರ್ ಫ್ಲವರ್ಸ್. ಸಿಂಪಲ್. ಯಾಕೆ ಅಂತ ಜಸ್ಟಿಫೈ ಮಾಡಕ್ಕೆ ಕೇಳಿದ್ದಾರೆ. ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಜಸ್ಟಿಫೈ ಅಂದರೆ ಅದಕ್ಕೆ ಕೆಲವು ಅಡ್ಯಾಪ್ಟೇಷನ್ಸ್ ಇರಬಹುದು, ಅಥವಾ ಕೆಲವು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುತ್ತೆ, ಅದನ್ನು ಬರಿಬೇಕಾಗುತ್ತೆ. ಸೊ ಏನಕ್ಕೆ ಇದು ಓಪನ್ ಆಗೋದೇ ಇಲ್ಲ, ಅದಕ್ಕೆ ಪೋಲನ್ನು ಬೇರೆ ಫ್ಲವರಿಂದ ಅಥವಾ ಬೇರೆ ಫ್ಲವರ್ಗೆ ರೀಚ್ ಆಗೋದಕ್ಕಾಗಲ್ಲ. ದ ಆಂಥರ್ ಅಂಡ್ ಸ್ಟಿಗ್ಮಾ ಲೈಕ್ ಕ್ಲೋಸ್ ಟು ಈಚ್ ಅದರ್, ಸೊ ಪೋಲನ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಸೇಮ್ ಫ್ಲವರ್. ಆಂಥರ್ ಮತ್ತು ಸ್ಟಿಗ್ಮಾ ಏನಾಗುತ್ತೆ, ಸ್ಟಿಗ್ಮಾ ಸೇಮ್ ಇದರಲ್ಲಿ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಸೊ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಹೆಲ್ತ್ ಸೆಲ್ಫ್ ಪಾಲಿನೇಷನ್ ಇಸ್ ಸೆಟನ್ ಆ್ಯಂಡ್ ಡು ನಾಟ್ ರಿಕ್ವೈರ್ ಎನಿ ಪಾಲಿನೇಟಿಂಗ್ ಏಜೆಂಟ್ಸ್. ಸೊ ಕ್ಲೀಸ್ಟೋಗ್ರಾಮಸ್ ಫ್ಲವರ್ಗೆ ಏನಾಗುತ್ತೆ, ಪಾಲಿನೇಟಿಂಗ್ ಏಜೆಂಟ್ಸು ಬೇಡ, ಅದನ್ನು ಬರಿಬೇಕು. ಎಲ್ಲಾದರೂ ಕೇಳಬಹುದು ಇದನ್ನು, ಇಲ್ಲಿ ಈ ಥರನೂ ಕೇಳ್ಬೋದು ಮಕ್ಕಳೇ. ವೈ ಕ್ಲೀಸ್ಟೋಗ್ರಾಮಸ್ ಫ್ಲವರ್ಸ್ you can see only self pollination and there is no requirement of pollen agents, pollinating agents ಹೀಗೂ ಕೇಳಬಹುದು. ಅವಾಗಲೂ ಅಷ್ಟೇ ಇದೇ ಬರಿಬೇಕು, ಸೇಮ್ ಪಾಯಿಂಟ್ಸೇ ಬರಿಬೇಕಾಗುತ್ತೆ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲೆಲ್ಲಿ ನೋಡ್ತೀರಾ ಅಂದರೆ ವಿಯೋಲಾ, ಆಕ್ಸಾಲಿಸ್ ಆ್ಯಂಡ್ ಕಾಮೆಲಿನಾ. ಸೊ ಈ ಎಲ್ಲ ಪ್ಲಾಂಟ್ಸಲ್ಲಿ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಓನ್ಲಿ ಸೆಲ್ಫ್ ಪಾಲಿನೇಷನ್, ದಟ್ ಈಸ್ ಆಟೋಗ್ಯಾಮಿ. ಸೊ ದಿಸ್ ಇಸ್ ಆಸ್ ಫಾರ್ 3 marks. ಅದಕ್ಕೆ 3 pointsಲ್ಲಿ ಇದನ್ನು ಮುಗಿಸಿದ್ದೀವಿ. Okay, coming to some next question. Some angiospermic flowers, plants pollinate only with the help of wind. Why? ಯಾಕೆ ಕೆಲವು ಎಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಅಲ್ಲಿ ಬರೀ ವಿಂಡ್ ಪಾಲಿನೇಷನ್ನೇ ಆಗುತ್ತೆ ಅಂತ ಹೇಳಿದ್ರೆ, ಅಗೇನ್ ಏನೇನೆಲ್ಲ ಅಡ್ಯಾಪ್ಟೇಷನ್ಸ್ ಇರುತ್ತೆ ಅಥವಾ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾಕೆ, ಡ್ಯೂ ಟು ದ ಸ್ಪೆಸಿಫಿಕ್ ಅಡ್ಯಾಪ್ಟೇಷನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಎಲ್ಲ ಒಂದು ಯೂನಿಕ್ ಫೀಚರ್ಸ್ ಇರೋದು ಅದರ ಅಡ್ಯಾಪ್ಟೇಷನ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಮೇಲೆ ಆಗಿರುತ್ತೆ. ಸೊ ವಾಟ್ ಆರ್ ದೀಸ್ ಅಡ್ಯಾಪ್ಟೇಷನ್ಸ್ ಆಫ್ ಅನಿಮೋಫಿಲಿ? ಸೊ ವಿಂಡ್ ಪಾಲಿನೇಷನ್ನ ಅನಿಮೋಫಿಲಿ ಅಂತಲೂ ಹೇಳ್ತೀವಿ. ಸೊ ಏನಾಗುತ್ತೆ, ಲ್ಯಾಕ್ ಆಫ್ ಅಟ್ರಾಕ್ಟಿವ್ ಫೀಚರ್ಸ್ ಫಾರ್ ಇನ್ಸೆಕ್ಟ್ಸ್ ಆರ್ ಅನಿಮಲ್ಸ್. ಈ ಒಂದು ಪ್ಲಾಂಟ್ಸಲ್ಲಿ ಯಾವುದೇ ರೀತಿ ಬ್ರೈಟ್ ಫ್ಲವರ್ಸ್ ಆಗಿರಬಹುದು, ಸೆಂಟೆಡ್ ಮತ್ತು ಬ್ರೈಟ್ ಆರ್ ನೆಕ್ಟರ್ ಪ್ರೊಡ್ಯೂಸ್ ಮಾಡುವಂತಹ ಫ್ಲವರ್ಸು ಇರೋದೇ ಇಲ್ಲ. ಸೊ ಯಾವುದೇ ಒಂದು ಇನ್ಸೆಕ್ಟ್ಸನ್ನು ಅದು ಅಟ್ರಾಕ್ಟ್ ಮಾಡೋದೇ ಇಲ್ಲ. ಇನ್ಸೆಕ್ಟ್ಸ್ ಇರಬಹುದು, ಬರ್ಡ್ಸ್ ಇರಬಹುದು, ಯಾವುದನ್ನು ಅಟ್ರಾಕ್ಟ್ ಮಾಡೋದಿಲ್ಲ. ಸೊ ವಾಟ್ ಈಸ್ ದ ಸೆಕೆಂಡ್ ಮಾಡಿಫಿಕೇಶನ್? ಪ್ರೊಡಕ್ಷನ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಪೋಲನ್. ಸೊ ಇದರಲ್ಲಿ ತುಂಬ ಲಾರ್ಜ್ ಪೋಲನ್ ಗ್ರೀನ್ಸ್ ವಿಚ್ ಇಸ್ ಆಫ್ ಲೈಟ್ ವೆಯ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಡ್ರೈ ಆ್ಯಂಡ್ ಲೈಟ್ ವೆಯ್ಟ್ ಪೋಲನ್ಸನ್ನ, ಸೊ ದಟ್ ಇಟ್ ಕ್ಯಾನ್ ಟ್ರಾವೆಲ್ ಇನ್ ಏರ್. ಒಂದ್ಸಲ ವಿಂಡ್ ಬ್ಲೋ ಆದಾಗ ಅದು ವಿಂಡ್ ಜೊತೆಗೇ ಹೋಗುತ್ತೆ. ಸೊ ಅದಕ್ಕೆ ಇದೊಂದು ಅಡ್ಯಾಪ್ಟೇಷನ್. ದೆನ್ ಫ್ಲವರ್ ಸ್ಟ್ರಕ್ಚರ್ ಹೇಗಿರುತ್ತೆ? ಯೂಶ್ವಲಿ ಇಟ್ ಇಸ್ ಸ್ಮಾಲ್, ಇನ್ಕಾನ್ಸ್ಪೀಷಿಯಸ್ ಆರ್ ನೋ ಪೆಟಲ್ಸ್. ಸೊ ಪೆಟಲ್ಸ್ ಎಲ್ಲ ಇದ್ದರೆ ಅದು ಹೋಗಿ ಕ್ಲೀನಾಗಿ ಫ್ಲೋ ಆಗೋದಕ್ಕಾಗೋದಿಲ್ಲ ವಿಂಡಲ್ಲಿ. ಸೊ ದಟ್ಸ್ ವೈ ಇಟ್ ವಿಲ್ ಬಿ ಹ್ಯಾವಿಂಗ್ ವೆರಿ ಟೈನಿ ಫ್ಲವರ್ ಸ್ಟ್ರಕ್ಚರ್ ಇರುತ್ತೆ. ದೆನ್ ವಾಟ್ ಈಸ್ ದ ಹ್ಯಾಬಿಟ್ಯಾಟ್? ಯೂಶ್ವಲಿ ಇದೆಲ್ಲ ಓಪನ್ ಏರಿಯಾದಲ್ಲಿ ಇರುವಂಥದ್ದು. ಯಾಕಂದರೆ ಓಪನ್ ಏರಿಯಾದಲ್ಲಿದ್ದರೆ ವಿಂಡ್ ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ದ ಪೋಲನ್ ಗ್ರೇನ್ಸ್ ಫ್ರಮ್ ಒನ್ ಫ್ಲವರ್ ಟು ಅದರ್ ಫ್ಲವರ್, ರೈಟ್? ಸೊ ಎಕ್ಸಾಂಪಲ್ ಯಾವ್ಯಾವುದು? ಗ್ರಾಸ್ ಇಸ್ ಯೂಶ್ವಲಿ ಎಲ್ಲಿ ನೋಡ್ತೀವಿ, ಗ್ರಾಸ್ ಫ್ಯಾಮಿಲಿಗೆ ಬರುವಂಥದ್ದು ವೀಟ್, ಮೇಸ್, ಇದೆಲ್ಲ ನೋಡಿದ್ರೆ ನೀವು ಓಪನ್ ಏರಿಯಾದಲ್ಲಿ ಇರುತ್ತೆ. ಸೊ ಈಸಿಯಾಗಿ ವಿಂಡ್ ಬ್ಲೋ ಆದಾಗ ಅದನ್ನು ತೊಗೊಂಡು ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಓಕ್, ಪೈನ್, ಈ ಥರ ಎಲ್ಲ ಫ್ಲವರ್ಸ್, ಈ ಥರ ಎಲ್ಲ ದೊಡ್ಡ ದೊಡ್ಡ ಟ್ರೀಸಲ್ಲೂ ಇದಾಗುತ್ತೆ. Then list the features required for the flower pollinated by wind. ಸೊ ಸೇಮ್ ಕ್ವೆಶನ್ನು ಇನ್ನೊಂದು ಥರದಲ್ಲಿ ಕೇಳಿದ್ದಾರೆ. ಇದು 3 ಮಾರ್ಕಿಗೆ ಕೇಳಿರೋಂಥ ಕ್ವೆಶನ್ ಮಕ್ಕಳಿಗೆ. ಸೊ ಯಾವ್ಯಾವುದೆಲ್ಲ ಫೀಚರ್ಸ್ ಇರುತ್ತೆ? ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ವಿಂಡನ್ನು ಅನಿಮೋಫಿಲಿ ಅಂತ ಕರಿತೀವಿ. ವಿಂಡ್ ಪಾಲಿನೇಷನನ್ನು ಸ್ಮಾಲ್, ಇನ್ಕಾಸ್ಪೀಷಿಯಸ್ ಆ್ಯಂಡ್ ಡಲ್ ಕಲರ್ ಫ್ಲವರ್ ಇರುತ್ತೆ. ಫ್ರೇಗ್ರೆನ್ಸ್ ಆರ್ ನೆಕ್ಟರ್ ಇರೋದಿಲ್ಲ. ಪೋಲನ್ ಗ್ರೇನ್ಸು ಲಾರ್ಜ್ ಕ್ವಾಂಟಿಟಿಯಲ್ಲಿ ಇರುತ್ತೆ, ಮತ್ತು ಲೈಟ್ ವೆಯ್ಟು, ಡ್ರೈ ಇರುತ್ತೆ, ಮತ್ತು ನಾನ್ ಸ್ಟಿಕ್ಕಿ ಇರುತ್ತೆ. ದೆನ್ ಸ್ಟಿಗ್ಮಾ ಲಾರ್ಜ್ ಇರುತ್ತೆ, ಫೆದರಿ ಇರುತ್ತೆ, ಎಕ್ಸ್ಪೋಸ್ಡ್ ಇರುತ್ತೆ. ಇಟ್ ಹೆಲ್ಪ್ಸ್ ಟು ಟ್ರ್ಯಾಪ್ ದ ಏರ್ಬೋರ್ನ್ ಪೋಲನ್. ಸೊ ಸ್ಟಿಗ್ಮಾ ಅಲ್ಲೂ ಮಾಡಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಲಾಂಗ್ ಆ್ಯಂಡ್ ವೆಲ್ ಎಕ್ಸ್ಪೋಸ್ಡ್ ಆಂಥರ್ ಇರುತ್ತೆ ವಿಚ್ ವಿಲ್ ಬಿ ಹ್ಯಾಂಗಿಂಗ್ ಔಟ್ಸೈಡ್ ದ ಫ್ಲವರ್ ಸೊ ದಟ್ ದ ವಿಂಡ್ ಕ್ಯಾನ್ ಕ್ಯಾರಿ. ಸೊ ಇದೆಲ್ಲ ಫೀಚರ್ಸನ್ನು ವಿಂಡ್ ಪಾಲಿನೇಟೆಡ್ ಫ್ಲವರ್ಸಲ್ಲಿ ಇರುವಂಥದ್ದು. ಸೊ ಇದನ್ನು ನೀವು ಎಲ್ಲೇ ಕ್ವೆಶನನ್ನು ಬೇರೆ ಥರ ತಿರುಗಿಸಿ ಕೇಳಿದ್ರೂ ಈ ಥರ ಫೀಚರ್ಸ್ ಕ್ವೆಶನ್ ಫಸ್ಟ್ ಅರ್ಥ ಮಾಡಿಕೊಂಡು ಏನೇನು ಪಾಯಿಂಟ್ಸ್ ಕೇಳಿದ್ದಾರೆ ಆ ಕ್ವೆಶನ್ಗೆ ಅಷ್ಟನ್ನು ಬರಿಬೇಕು ಅಕಾರ್ಡಿಂಗ್ ಟು ಮಾರ್ಕ್ಸ್. ಸೊ ಬಯಾಲಜಿಯಲ್ಲಿ ಯೂಶ್ವಲಿ ಪಾಯಿಂಟ್ ವೈಸೇ ಬರೀರಿ ಮಕ್ಕಳ ಆದಷ್ಟು. Okay, what is double fertilization? Describe the fertilized embryo sac with a label diagram ಅಂತ ಕೇಳಿದ್ದಾರೆ. So what is this? This can be asked as in other way.
ಡಬಲ್ ಫರ್ಟಿಲೈಸೇಷನ್ ಇಸ್ ಅ ಯುನೀಕ್ ಇವೆಂಟ್ ಟೇಕಿಂಗ್ ಪ್ಲೇಸ್ ಇನ್ ದ ಫ್ಲವರಿಂಗ್ ಪ್ಲಾಂಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್. ಸೊ ಹಾಗೆ ಕೇಳಿದ್ದಾರೆ 3 ಮಾರ್ಕಿಗೆ. ಸೊ ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಅಂದರೆ ಏನು ಅಂತ ಬರೀಬೇಕು ಫಸ್ಟ್. ಇಟ್ ಇಸ್ ಅ ಯುನೀಕ್ ಪ್ರಾಸೆಸ್ ಇನ್ ಎಂಜಿಯೋಸ್ಪರ್ಮ್ ವೇರ್ 2 ಮೇಲ್ ಗ್ಯಾಮೆಟ್ಸ್ ಪಾರ್ಟಿಸಿಪೇಟ್ ಇನ್ ಫರ್ಟಿಲೈಸೇಷನ್ ವಿತ್ ಇನ್ ದ ಎಂಬ್ರಿಯೋ ಸ್ಯಾಕ್. ಸೊ ಇಲ್ಲಿ ಗೊತ್ತು ನಿಮಗೆ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ, ಅದು ಯಾವ್ಯಾವುದು ಅಂತ ಗೊತ್ತಿರುತ್ತೆ. ಸೊ ಇಲ್ಲಿ ಏನೇನು ಫುಲ್ ಅಲ್ಲಿ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಇದು ಎಂಬ್ರಿಯೋ ಸ್ಯಾಕ್ ಅಲ್ಲ, ಎಂಬ್ರಿಯೋ ಸ್ಯಾಕ್ ಒಳಗಡೆ ಮೇಲ್ ಗ್ಯಾಮೆಟ್ ಆಲ್ರೆಡಿ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ನೀವು ಡಿಜನರೇಟ್ ಆಗ್ತಾ ಇದೆ ಸೈನರ್ಜಿಟ್ಸು, ಝೈಗೋಟ್ ಆಲ್ರೆಡಿ ಫಾರ್ಮ್ ಆಗಿದೆ. ಒನ್ ಆಫ್ ದ ಮೇಲ್ ಗ್ಯಾಮೆಟ್ ಹ್ಯಾಸ್ ಫ್ಯೂಸ್ಡ್ ವಿತ್ ದಿಸ್ ಆ್ಯಂಡ್ ಒನ್ ಮೋರ್ ವಿಲ್ ಬಿ ಫ್ಯೂಸಿಂಗ್ ವಿತ್ ದಿಸ್ ಸೆಂಟ್ರಲ್ ಸೆಲ್. ಸೊ ಇದು ಎಂಡೋಸ್ಪರ್ಮ್, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗಿದೆ. ಇಲ್ಲೂ ಅಷ್ಟೇ ಆಂಟಿಪಾಡಲ್ ಸೆಲ್ಸ್ ಫುಲ್ಲು ಡಿಜನರೇಟ್ ಆಗೋಗ್ಬಿಟ್ಟಿದೆ. ಇದು 3n ಬಿಕಾಸ್ ಇಲ್ಲಿ 2 ಸೆಂಟ್ರಲ್ ಸೆಲ್ದು ನ್ಯೂಕ್ಲಿಯಸ್ ಪ್ಲಸ್ 1 ಮೇಲ್ ಗ್ಯಾಮೆಟ್ ಬಂದಿದೆ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಇದನ್ನೆಲ್ಲ ಮೆನ್ಷನ್ ಮಾಡಲೇಬೇಕು. ದೆನ್ ಡಿಸ್ಕ್ರೈಬ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್. ಡಿಸ್ಕ್ರೈಬ್ ಅಂತ ಕೇಳಿದ್ದಾರೆ. ಸೊ ಈ ಕೀವರ್ಡ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಜಸ್ಟ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮನ್ನು ಬರೀರಿ ಅಂತ ಕೇಳಿದರೆ ಇಷ್ಟೇ ಬರೆದಿದ್ರೆ ಸಾಕಾಗ್ತಿತ್ತು. ಬಟ್ ಡಿಸ್ಕ್ರೈಬ್, ಬ್ರೀಫ್ಲಿ ಎಕ್ಸ್ಪ್ಲೇನ್, ಈ ಥರ ವರ್ಡ್ಸ್ ಎಲ್ಲ ಬಂದಾಗ ಒಂದು ಸ್ವಲ್ಪ ವರ್ಡ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಕಾರ್ಡಿಂಗ್ ಟು ವೇಟೇಜ್ ಆಫ್ ದ ಮಾರ್ಕ್ಸ್. ಹೇಗೆ ಕೇಳಿದ್ದಾರೆ ಡಿಸ್ಕ್ರೈಬ್ ಅಂತ ಕೇಳಿದಾಗ ಝೈಗೋಟ್ ಹೇಗಿರುತ್ತೆ, ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್, ಹ್ಯಾಪ್ಲಾಯ್ಡ್ ನೇಚರ್ ಅದ್ರದ್ದು, ಫಾರ್ಮ್ಡ್ ಎಟ್ ದ ಮೈಕ್ರೋಪೈಲಾರ್ ಎಂಡ್, ಇಟ್ ಡೆವಲಪ್ಸ್ ಇನ್ ಟು ದ ಎಂಬ್ರಿಯೋ. ಸೊ ಝೈಗೋಟ್ ವಿಲ್ be developing into embryo. Then primary endosperm cell ಏನಾಗುತ್ತೆ, large central cell containing the 3n nucleus. So ಇದು triploid nature ಇರುವಂಥದ್ದು which develops into the food storing endosperm. So primary endosperm cell ಏನಾಗುತ್ತೆ, ಎಂಡೋಸ್ಪರ್ಮ್ ಆಗಿ ನೆಕ್ಸ್ಟ್ ಮಾಡಿಫೈ ಆಗುತ್ತೆ. ದೆನ್ ಡಿಜನರೇಟಿಂಗ್ ಸೈನರ್ಜಿಟ್ಸ್ ಏನು, 2 ಸೈನರ್ಜಿಟ್ಸ್ at the micropylar end usually will be broken down, it will break down. Then ಡಿಜನರೇಟಿಂಗ್ ಆಂಟಿಪೋಡಲ್ ಸೆಲ್ಸ್ ಹೇಗಿರುತ್ತೆ, 3 ಆಂಟಿಪೋಡಲ್ ಸೆಲ್ಸ್ ಅಟ್ ದ ಚಿಲಾಜಿಲ್ ಎಂಡ್ ವಿಲ್ ಡಿಜನರೇಟ್. ಸೊ ಅದನ್ನೇ ಏನೇನು ಲೇಬಲಿಂಗ್ ಇತ್ತೋ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ನ ಬರೆದಿದ್ದೀವಿ ಅಷ್ಟೇ. ಸೊ ದಿಸ್ ಇಸ್ ಫಾರ್ 3 ಮಾರ್ಕ್ಸ್. Then arrange the following terms in correct development sequence, that is pollen grain, sporogenous tissue, microspore, tetrad, pollen mother cell, male gamete. ನೋಡಿ ಇದರಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಇಂದ ಮೇಲ್ ಗ್ಯಾಮೆಟ್ ಬರುತ್ತೆ. ಸೊ ವಾಟ್ ಈಸ್ ದ ಸೀಕ್ವೆನ್ಸ್, ಯಾತ್ರಿಂದ ಯಾವ್ದು ಬರುತ್ತೆ ಅಂತ, ಗ್ಯಾಮೆಟೋಜೆನೆಸಿಸ್ ಅಷ್ಟೇ. ಸೊ ಇಲ್ಲಿ ಏನು ಫಸ್ಟು ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ, ಅದರಿಂದ ಒಂದು ವೆರಿ ಪ್ರಾಮಿನೆಂಟ್ ಇರೋಂಥ ಒಂದು ಪೋಲನ್ ಮದರ್ ಸೆಲ್ ಬರುತ್ತೆ, ಅದರಿಂದ ಮೈಕ್ರೋಸ್ಪೋರ್ ಟೆಟ್ರಾಡ್ ಆಗುತ್ತೆ, ಆಮೇಲೆ ಪೋಲನ್ ಗ್ರೇನ್ ಆಗುತ್ತೆ, ಆ ಪೋಲನ್ ಗ್ರೇನು ಮೇಲ್ ಗ್ಯಾಮೆಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸೀಕ್ವೆನ್ಸ್. ಇದು 2 ಮಾರ್ಕಿಗೆ ಕೇಳಿರುವಂಥದ್ದಷ್ಟೇ. ಸೊ ಗೆಮೆಟೋಜೆನೆಸಿಸ್ ಬಗ್ಗೆ ಗೊತ್ತಿದ್ರೆ ಇದು ಈಸಿಯಾಗಿ ಬರಿಬಹುದು. ಇಲ್ಲ ಗೊತ್ತಿಲ್ಲ ಅಂದ್ರೂ ನೀವು ಇವಾಗ ನೋಡ್ಕೊಂಡ್ರು ಯು ಕ್ಯಾನ್ ಆನ್ಸರ್ ದಟ್ ಕ್ವೆಶನ್. ದೆನ್ ಡ್ರಾ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಗ್ರಾಸ್ ಎಂಬ್ರಿಯೋ ಡಯಾಗ್ರಾಮ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಸೊ 3 ಮಾರ್ಕ್ಸ್ಗೆ ಅವ್ರು ಲೇಬಲಿಂಗು ಕೊಟ್ಬಿಟ್ಟಿದ್ದಾರೆ ಏನೇನು ಮಾಡಬೇಕಂತ. ಇನ್ನು ಕೆಲವು ಸಲ ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ LS ಆಫ್ ಅನ್ ಎಂಬ್ರಿಯೋ ಆಫ್ ಗ್ರಾಸ್ ಹೀಗೂ ಕೊಟ್ಟಿರಬಹುದು. ಸೊ ಇದರಲ್ಲಿ ಹೇಗೆ ಬರೀತೀರಾ, ಸ್ಕ್ಯುಟೆಲಮ್ ಕೇಳಿದ್ದಾರೆ, ಸೀಲೋಪ್ಟೈಲ್ ಕೇಳಿದ್ದಾರೆ, ಶೂಟ್ ಅಪೆಕ್ಸ್, ರಾಡಿಕಲ್, ರೂಟ್ ಕ್ಯಾಪ್ ಅಂಡ್ ಸೀಲೋರೈಸರ್. ಸೊ ಇಷ್ಟನ್ನು ನೀಟಾಗಿ ಲೇಬಲ್ ಮಾಡಿ ಬರೀಬೇಕು. ಇಟ್ಸ್ ವೆರಿ ವೆರಿ ಸಿಂಪಲ್ ಸೆಲ್, ವೆರಿ ವೆರಿ ಸಿಂಪಲ್ ಡಯಾಗ್ರಾಮ್ ಇದು. ಸೊ ಅಷ್ಟನ್ನು ಲೇಬಲಿಂಗನ್ನು ನೀಟಾಗಿ ತೋರಿಸ್ಬೇಕು ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ 3 ಮಾರ್ಕ್ಸ್ ಕ್ವೆಶನ್. ದೆನ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಡೈಕಾಟ್ ಎಂಬ್ರಿಯೋ. ಸೊ ಸೊ ಡೈಕಾಟ್ ಎಂಬ್ರಿಯೋದು ಕೇಳಿದ್ದಾರೆ, ಬಟ್ ಅಲ್ಲಿ ಏನು ಲೇಬಲಿಂಗ್ ಸ್ಪೆಸಿಫಿಕೇಶನ್ಸ್ ಕೊಟ್ಟಿಲ್ಲ. ಬಟ್ ಎಪಿಕಾಟಿಲ್, ಹೈಪೋಕಾಟಿಲ್, ರಾಡಿಕಲ್, ಸೀಟ್ ಕೋಟ್, ಕಾಟಿಲಿಡೋನ್ ಎರಡಿದೆ, ಅದು ಎರಡನ್ನೂ ತೋರಿಸ್ಬೇಕು. ಸೊ ದಿಸ್ ಇಸ್ ಅಬೌಟ್ ನಿಮ್ಮ ಡೈಕಾಟ್ ಎಂಬ್ರಿಯೋನ ಸ್ಟ್ರಕ್ಚರು. 2 ಮಾರ್ಕ್ಸಿಗೆ ಬರುವಂಥದ್ದು ಕ್ವೆಶನ್ ಇದು. ದೆನ್ ವಾಟ್ ಈಸ್ ಪೆರಿಸ್ಪರ್ಮ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ಪೆರಿಸ್ಪರ್ಮಿಕ್ ಸೀಡ್. ಸೊ ಪೆರಿಸ್ಪರ್ಮ್ ಅಂದರೆ ಏನು, ಇಟ್ಸ್ ಅ ರೆಮ್ನೆಂಟ್ ನ್ಯೂಸೆಲ್ಲಸ್ ಅಲ್ವಾ. ಸೊ ದ ಪರ್ಸಿಸ್ಟೆಂಟ್ ಡ್ರೈ ಡಿಪ್ಲಾಯ್ಡ್. ಸೊ ಇದು ನೋಡ್ಕೊಳ್ಳಿ, ಇದು ಡಿಪ್ಲಾಯ್ಡ್. ಸೊ 2n ಎಲ್ಲಾದರೂ ಹೆಲ್ಪ್ ಆಗುತ್ತೆ MCQs ಅಲ್ಲಿ. ಸೊ 2n ನ್ಯೂಟ್ರಿಟಿವ್ ಟಿಶ್ಯೂ ಇನ್ ಅ ಸೀಡ್ ಡಿರೈವ್ಡ್ ಫ್ರಮ್ ದ ನ್ಯೂಸೆಲ್ಲಸ್. ದಿಸ್ ಇಸ್ ನಾಟ್ ನ್ಯೂಕ್ಲಿಯಸ್, ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ, ದಿಸ್ ಇಸ್ ನ್ಯೂಸೆಲ್ಲಸ್ ದಟ್ ರಿಮೇನ್ಸ್ ಅನ್ಯೂಸ್ಡ್ ಬೈ ದಿ ಡೆವಲಪಿಂಗ್ ಎಂಬ್ರಿಯೋ. ಸೊ ಇದು persistent dry nucellus which is of diploid in nature. It is 2n not n. ಓಕೆ, ಸೊ ಎಕ್ಸಾಂಪಲ್ ಬಂದು ಬ್ಲ್ಯಾಕ್ ಪೆಪ್ಪರ್. ಸೊ ವಾಟ್ ಈಸ್ ಪೆರಿಸ್ಪರ್ಮ್ ಹೇಳಿದ್ವಿ, ಮತ್ತು ಎಕ್ಸಾಂಪಲ್ ಕೇಳಿದ್ದಾರೆ ಪೆರಿಸ್ಪರ್ಮಿಕ್ ಸೀಡ್ಗೆ ಬ್ಲ್ಯಾಕ್ ಪೆಪ್ಪರ್ ಬರೀತಿದ್ದೀವಿ. ಸಿಂಪಲ್, ವೆರಿ ಸಿಂಪಲ್, 2 ಮಾರ್ಕ್ಸ್ಗೆ ಕೇಳಿರುವಂಥದ್ದು. ನೆಕ್ಸ್ಟ್ ಗಿವ್ ರೀಸನ್ಸ್ ಫಾರ್ಮಲ್ಲಿ ಕೇಳಿರುವಂಥದ್ದು ಹೇಗೆ ಕೇಳಿದ್ದಾರೆ, ಮೈಕ್ರೋಪೈಲ್ ರಿಮೇನ್ಸ್ ಆಸ್ ಸ್ಮಾಲ್ ಪೋರ್, ಸಾರಿ ದಿಸ್ ಇಸ್ ನಾಟ್ ಪೋಲ್, ಓಕೆ, ಇಟ್ಸ್ ರಿಮೇನ್ಸ್ ಅ ಸ್ಮಾಲ್ ಪೋಲ್ ಇನ್ ದ ಸೀಡ್ ಕೋಟ್ ಆಫ್ ದ seed. So this is pore, not pole. To facilitate the essential entry of water and oxygen. So micropyle ಯಾಕೆ ಒಂದು ಸ್ಮಾಲ್ ಪೋರ್ ಆಗಿ ಸೀಡ್ ಕೋಟಲ್ಲಿ ಉಳ್ಕೊಳ್ಳುತ್ತೆ ಸೀಡಲ್ಲಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ, to facilitate the essential entry of water and oxygen required for metabolic
ರಿಯಾಕ್ಟಿವೇಷನ್ ಆ್ಯಂಡ್ ಜರ್ಮಿನೇಷನ್. ಸೊ ಸೀಡ್ ಏನಾಗುತ್ತೆ, ಫೇವರಬಲ್ ಕಂಡೀಷನ್ಸ್, ಈಗ ನಿಮ್ಮ ಮನೆಯಲ್ಲಿ ಸೀಡ್ಸ್ ನೋಡಿರ್ತೀರ ಅಲ್ವಾ, ಡ್ರೈ ಸೀಡ್ಸ್ ಎಲ್ಲನೂ. ಸೊ ಹೆಸರು ಕಾಳು ಎಕ್ಸಾಂಪಲ್ ತೊಗೊಂಡ್ರೆ ಅದು ಹಾಗೆ ಡ್ರೈ ಆಗಿ ಎಷ್ಟು ದಿನ ಬೇಕಾದರೂ ಇರುತ್ತೆ. ಸೊ ಅದನ್ನು ದ ಮೊಮೆಂಟ್ ಯು ಗಿವ್ ವಾಟರ್, ಅದು ಸೀಡ್ ಕೋಟಲ್ಲಿ ಇರೋಂಥ ಒಂದು ಸ್ಮಾಲ್ ಪೋರ್, ದಟ್ಸ್ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್ ಮೈಕ್ರೋಪೈಲ್. ಸೊ ಅಲ್ಲಿಂದ ಅದಕ್ಕೆ ಬೇಕಾದಂಥ ಆಕ್ಸಿಜನ್ನು, ವಾಟರು ಎಲ್ಲ ತೊಗೊಂಡು ಜರ್ಮಿನೇಟ್ ಆಗುತ್ತೆ, ಮೊಳಕೆ ಬರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಮೈಕ್ರೋಪೈಲ್ ವಿಲ್ ಹೆಲ್ಪ್ ಫಾರ್, ಅದನ್ನು ಬರಿಬೇಕು. ದೆನ್ ಥರ್ಡ್ ಒನ್, ಆ್ಯಪಲ್ ಆ್ಯಂಡ್ ಕ್ಯಾಶ್ಯೂಸ್ ನಾಟ್ ಕಾಲ್ಡ್ ಆಸ್ ಟ್ರೂ ಫ್ರೂಟ್ಸ್. ಸೊ ಟ್ರೂ ಫ್ರೂಟ್ ಮತ್ತು ಫಾಲ್ಸ್ ಫ್ರೂಟ್ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಮತ್ತು ಎಕ್ಸಾಂಪಲ್ ಗೊತ್ತಿರಬೇಕು. ಇಟ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ವೈ? ಬಿಕಾಸ್ ದೇರ್ ಎಡಿಬಲ್ ಆ್ಯಂಡ್ ಫ್ಲೆಶಿ ಪಾರ್ಟ್ಸ್ ಡೆವಲಪ್ ಫ್ರಮ್ ಫ್ಲೋರಲ್ ಪಾರ್ಟ್ಸ್ ಅದರ್ ದ್ಯಾನ್ ದ ಫರ್ಟಿಲೈಸ್ಡ್ ಓವರಿ. ಸೊ ಫ್ಲೋರಲ್ ಪಾರ್ಟ್ಸಿಂದ ಆಗಿರುವಂಥದ್ದು ಅದು. ಸೊ ಓವರಿಯಿಂದ ಬರೋಂಥದ್ದು ಮಾತ್ರ ಟ್ರೂ ಫ್ರೂಟ್ ಆಗುತ್ತೆ. ಅದರ್ ದೆನ್ ಎನಿ ಓವರಿ ಬಿಟ್ಟು ಯಾವುದೇ ಪಾರ್ಟ್ಸಿಂದ ಆಗುವಂಥದ್ದನ್ನ ಫ್ರೂಟ್ ಆಗಿ ನೋಡ್ತೀವಿ ಅದನ್ನು, ಬಟ್ ಇಟ್ ಈಸ್ ನಾಟ್ ಕಾಲ್ಡ್ ಟ್ರೂ ಫ್ರೂಟ್. ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಫಾಲ್ಸ್ ಫ್ರೂಟ್. ಸೊ ಇಲ್ಲಿ ಕ್ಯಾಶ್ಯೂ ಮತ್ತು ಆ್ಯಪಲ್ ಎರಡೂ ಫಾಲ್ಸ್ ಫ್ರೂಟ್ ಆಗಿರುತ್ತೆ, ಟ್ರೂ ಫ್ರೂಟ್ ಅಲ್ಲ. ಸೊ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಫಾಲ್ಸ್ ಫ್ರೂಟ್ ಆ್ಯಂಡ್ ಟ್ರೂ ಫ್ರೂಟ್ ಅಂತ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಅದನ್ನೇ ಹೀಗೆ ಕೇಳಿಬಹುದು, ವೈ ಆ್ಯಪಲ್ ಇಸ್ ಕಾಲ್ಡ್ ಫಾಲ್ಸ್ ಫ್ರೂಟ್, ವಿಚ್ ಪಾರ್ಟ್ ಆಫ್ ದ ಫ್ಲವರ್ ಫಾರ್ಮ್ಸ್ ದಿಸ್ ಫ್ರೂಟ್. ಸೊ ಇಲ್ಲಿ ಇದು ಇಲ್ಲಿ ಹೋಗಬೇಕಿತ್ತು ಆ್ಯಕ್ಚುಲಿ ಕ್ವೆಶನ್ನು, ಬಿಕಾಸ್ this is the answer for that. Apple ಯಾಕೆ false fruit ಅಂದರೆ because the fleshy part, edible part is not formed from the fertilized ovary and it is formed from floral parts ಅಂತ ಬರೀಬೇಕು. ಸೊ ಇಲ್ಲಿ ಜಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಫಾಲ್ಸ್ ಫ್ರೂಟ್ ಆ್ಯಂಡ್ ಟ್ರೂ ಫ್ರೂಟ್ ಕೇಳಿದ್ದಾರೆ. ಸೊ ಏನು ಬರೀತೀರಾ, ಇಟ್ಸ್ ಫಾರ್ 2 ಮಾರ್ಕ್ಸ್. ಸೊ ಯು ಹ್ಯಾವ್ ಟು ರೈಟ್ ಅನ್ ಎಕ್ಸಾಂಪಲ್ ಆಲ್ಸೋ. ಸೊ ಇಟ್ ಡೆವಲಪ್ಸ್ ಫ್ರಮ್ ಫಾಲ್ಸ್ ಫ್ರೂಟ್, ಇಟ್ ಡೆವಲಪ್ಸ್ ಫ್ರಮ್ ಅದರ್ ಫ್ಲೋರಲ್ ಪಾರ್ಟ್ ಅದರ್ ದ್ಯಾನ್ ಓವರಿ. ಓವರಿಯನ್ನು ಬಿಟ್ಟು ಬೇರೆ ಯಾವುದೇ ಪಾರ್ಟಿಂದ ಫ್ಲವರ್ ಬಂದರೆ ಅದಕ್ಕೆ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಸೊ ಟ್ರೂ ಫ್ರೂಟ್ ಏನಾಗುತ್ತೆ, ಡೆವಲಪ್ ಸೋಲಿ ಫ್ರಮ್ ದ ಮೆಚ್ಯೂರ್ಡ್ ಆ್ಯಂಡ್ ಫರ್ಟಿಲೈಸ್ಡ್ ಓವರಿ. ಸೊ ಇದು ಬರೀ ಮೆಚ್ಯೂರ್ಡ್ ಆ್ಯಂಡ್ ಫರ್ಟಿಲೈಸ್ಡ್ ಓವರಿಯಿಂದ ಮಾತ್ರ ಆಗುವಂಥದ್ದು. ಸೊ ಮ್ಯಾಂಗೋ is an example. Here you can write the cashew also and apple also, anything for false fruit. Then what is meant by parthenocarpic fruit? So parthenocarpic fruit andre enu? So fruit developed from ovary without fertilization. So without fertilization in the fruit adre adakke parthenocarpic fruit anta karitivi. Then differentiate between albuminous and non-albuminous seed. This is also very important. Ee question repeat agide makle. So differentiate alli idella questions na kelo chances ide. So albuminous seed andre enu? It will retain a part of endosperm in the matured seed. So ಕೆಲವು ಪಾರ್ಟ್ ಎಂಡೋಸ್ಪರ್ಮ್ ಏನಿರುತ್ತೆ ಆ ಒಂದು ಪೋಲನ್ ಗ್ರೈನ್ಗೆ ಇದಾಗೋದಕ್ಕೆ ಸೀಡ್ಗೆ ಆ ಎಂಡೋಸ್ಪರ್ಮನ್ನು ಸ್ವಲ್ಪ ರಿಟೈನ್ ಮಾಡ್ಕೊಂಡಿರುತ್ತೆ, ಅದೆಲ್ಲ ಆಲ್ಬ್ಯೂಮಿನಸ್ ಸೀಡ್ ಆಗುತ್ತೆ. ಮೇಸ್ ಇಸ್ ಅನ್ ಎಕ್ಸಾಂಪಲ್. ಬಟ್ ಫ್ಯೂ ಸೀಡ್ಸ್ ವಿಚ್ ವಿಲ್ ಕಂಪ್ಲೀಟ್ಲಿ ಕನ್ಸ್ಯೂಮ್ ದ ಎಂಡೋಸ್ಪರ್ಮ್ ಡ್ಯೂರಿಂಗ್ the development, it is called as non-albuminous seed. Example for that is pea. So you have to write an example because it's asked for 2 marks. Then second most important topic out of 5 is your human reproduction. Human reproduction ಅಲ್ಲಿ ಮೆಜಾರಿಟಿ ಆಫ್ ದ ಕ್ವೆಶನ್ಸ್ ಬರೋದು ಕೆಲವು ಡಯಾಗ್ರಾಮ್ಸ್ ಇರುತ್ತೆ. 5 ಮಾರ್ಕ್ಸಿಗೆ ಬರುವಂಥದ್ದು ಡಯಾಗ್ರಾಮ್ಸ್ ಆಗಿರುತ್ತೆ, 3 ಮಾರ್ಕ್ಸಿಗೆ ಈ ಟಾಪಿಕಲ್ಲಿ ಬರುತ್ತೆ. ಸೊ ಹ್ಯೂಮನ್ ರೀಪ್ರೊಡಕ್ಷನ್, ಯುವರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ 2 ಮಾರ್ಕ್ಸಿನ ಕ್ವೆಶನು ಬಂತು, 3 ಮಾರ್ಕ್ಸಿನ ಕ್ವೆಶನು ಬಂತು. ಇಲ್ಲಿ 3 ಮಾರ್ಕ್ಸಿಗೂ ಬರುತ್ತೆ, 2 ಮಾರ್ಕ್ಸಿಗೂ ಬರುತ್ತೆ ಮಕ್ಕಳೇ. ಸೊ ಆ್ಯಕ್ಚುಲಿ ಐ ಥಿಂಕ್ ಎಕ್ಸ್ಕ್ಯೂಸ್ ಮೀ, ಸೊ ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ಬರೀ ಪಾರ್ಟ್ಸಿಗೆ 3 ಮಾರ್ಕ್ಸಿಗೆ ಮಾತ್ರ ಬರುತ್ತೆ, 2 ಮಾರ್ಕ್ಸಿಗೆ ಯೂಶ್ವಲಿ ಬರೋದಿಲ್ಲ. ಬಟ್ 5 ಮಾರ್ಕ್ಸಿಗೆ ಯಾರಾದರೂ 3+2 ಥರ ಕೊಡಬಹುದು. ಸೊ ಆ ಕ್ವೆಶನನ್ನು ಸಾಲ್ವ್ ಮಾಡೋಣ. ಇಲ್ಲಿ 3 ಮಾರ್ಕ್ಸಿಗೆ ಹೇಗೆ ಕೇಳಿದ್ದಾರೆ, ನೇಮ್ ದ ಹ್ಯೂಮನ್ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್. ಸೊ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವುದೆಲ್ಲ ಇದೆ ಬರೀರಿ ಅಂತ ಕೇಳಿದ್ದಾರೆ ಫಾರ್ 3 ಮಾರ್ಕ್ಸ್. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ನು ಬೇಕಾಗುತ್ತೆ, ಯಾಕಂದರೆ ಇಟ್ಸ್ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. ಓಕೆ, ಸೊ ಹ್ಯೂಮನ್ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವ್ಯಾವುದು? ಸೆಮ್ಯಾನಲ್ ವೆಸಿಕಲ್, ಪ್ರಾಸ್ಟೇಟ್ ಗ್ಲ್ಯಾಂಡ್ ಮತ್ತು ಬಲ್ಬೋ ಯೂರೆಥ್ರಲ್ ಗ್ಲ್ಯಾಂಡ್, 3. ಸೊ ದಟ್ ಆರ್ ದೀಸ್ ಆರ್ ದ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್. ಸೊ ದೆನ್ ಅ ಪೇರ್ ಆಫ್ ಸೆಮ್ಯಾನಲ್ ವೆಸಿಕಲ್, ಪ್ರಾಸ್ಟೇಟ್ ಗ್ಲ್ಯಾಂಡ್ ಆ್ಯಂಡ್ ಅ ಪೇರ್ ಆಫ್ ಬಲ್ಬೋ ಯೂರೆಥ್ರಲ್ ಗ್ಲ್ಯಾಂಡ್. ಸೊ ಸೆಮ್ಯಾನಲ್ ವೆಸಿಕಲ್ ಪೇರ್ ಇರುತ್ತೆ, ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ, ಮತ್ತು ಬಲ್ಬೋ ಯೂರೆಥ್ರಲ್ ಗ್ಲ್ಯಾಂಡ್ ಅಗೇನ್ ಇಟ್ ವಿಲ್ ಬಿ ಇನ್ ಪೇರ್. ಅದನ್ನು ಬರೆದಿದ್ದೀವಿ. ದೀಸ್ ಗ್ಲ್ಯಾಂಡ್ಸ್ ಸೆಕ್ರೀಟ್ ಫ್ಲೂಯಿಡ್ಸ್ ದಟ್ ಕಂಬೈನ್ ವಿತ್ ಸ್ಪರ್ಮ್ ಟು ಫಾರ್ಮ್ ಸೆಮೆನ್. ಸೊ ಈ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಕೆಲವು ಕಾಂಪೊನೆಂಟ್ಸನ್ನು ಸೆಕ್ರೀಟ್ ಮಾಡುತ್ತೆ, ಫ್ಲೂಯಿಡ್ಸನ್ನು. ಸೊ ದಟ್ ವಿಲ್ ಮಿಕ್ಸ್ ವಿತ್ ದ ಸ್ಪರ್ಮ್ ಟು ಗಿವ್ ಸೆಮೆನ್, right? So then which helps in nourishment and transport of sperm. So whatever the fluids that will be given by these particular accessory glands, that will help in the nourishment and transport of the sperm. So higo kelbodu what is the function anta. In one line if they ask, you have to write that it will help in nourishment anta. So name the pituitary and testicular hormone involved in spermatogenesis. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ತುಂಬ ಹಾರ್ಮೋನ್ಸ್ ಬರುತ್ತೆ.
ಸೊ ಎಲ್ಲ ಹಾರ್ಮೋನ್ಸನ್ನು ತುಂಬ ಇಂಪಾರ್ಟೆಂಟು. ಅದರಿಂದ ಕ್ವೆಶನ್ಸ್ 100% ಬಂದೇ ಬರುತ್ತೆ. ಒಂದಲ್ಲ ಒಂದೇ ಥರದಲ್ಲಿ ಕೇಳ್ತಾರೆ. ಹೀಗೇ ಕೇಳಬೇಕು ಅಂತ ಇಲ್ಲ, ಬಟ್ ಯು ಶುಡ್ ನೋ ವಾಟ್ ಹಾರ್ಮೋನ್ಸ್ ಇಸ್ ಸೆಕ್ರೆಟೆಡ್ ಬೈ ವಾಟ್ ಆ್ಯಂಡ್ ವಾಟ್ ಇಸ್ ದ ಫಂಕ್ಷನ್, ಇದು ಗೊತ್ತೇ ಇರಬೇಕು ನಿಮಗೆ. ಸೊ ನೋಡ್ಕೊಳ್ಳಿ. ಸೊ ಸ್ಪರ್ಮೆಟೋಜೆನೆಸಿಸಲ್ಲಿ ಒಂದು ಪಿಟ್ಯುಟರಿ ಹಾರ್ಮೋನ್, ಒಂದು ಟೆಸ್ಟಿಕ್ಯುಲರ್ ಹಾರ್ಮೋನು ಯಾವುದು ಇನ್ವಾಲ್ವ್ ಆಗೋದು ಅಂತ ಕೇಳಿದ್ದಾರೆ. ಸೊ ಪಿಟ್ಯುಟರಿ ಹಾರ್ಮೋನ್ಸ್ ಯಾವ್ಯಾವುದು? ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಎರಡೂ ಇರುತ್ತೆ. ದೆನ್ ಟೆಸ್ಟಿಕ್ಯುಲರ್ ಹಾರ್ಮೋನ್ ಬಂದು ಟೆಸ್ಟೋಸ್ಟಿರಾನ್ ಆಗಿರುವಂಥದ್ದು. ಸೊ ದೀಸ್ ಆರ್ ದ hormones. Then during pregnancy the level of hormones are increased several fold in the maternal blood. Name the hormones and write their importance. Again pregnancy alli yavyodella hormones barutte adra significance kelidare. So idu 3 ಮಾರ್ಕಿಗೆ ಕೇಳಿರೋದ್ರಿಂದ ಬರೀ 3 ಪಾಯಿಂಟ್ಸ್ ಬರೆದ್ರೆ ಸಾಕು. ಯಾವ್ಯಾವುದು? ಹ್ಯೂಮನ್ ಕೊರಿಯೋನಿಕ್ ಗೋನಾಡೋಟ್ರೋಫಿನ್, ವಿಚ್ ಇಸ್ ಆಲ್ಸೋ ಕಾಲ್ಡ್ as pregnancy hormone. It maintains the carpus luteum and stimulates the secretion of progesterone in early pregnancy. So early pregnancy ಅಲ್ಲಿ ಬರುವಂಥದ್ದು ಇದು. ದೆನ್ ಪ್ರೊಜೆಸ್ಟಿರಾನು ಏನಾಗುತ್ತೆ? ಎಂಡೋಮೆಟ್ರಿಯಮನ್ನು ಮೇಂಟೈನ್ ಮಾಡುತ್ತೆ ಆ್ಯಂಡ್ ಸಪೋರ್ಟ್ಸ್ ಪ್ರೆಗ್ನೆನ್ಸಿ. ಆ್ಯಂಡ್ ಈಸ್ಟ್ರೋಜನ್ ಏನು ಮಾಡುತ್ತೆ? ಇಟ್ ಪ್ರಮೋಟ್ಸ್ ದ ಗ್ರೋತ್ ಆಫ್ ಯುಟಿರಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಮೆಮರಿ ಗ್ಲ್ಯಾಂಡ್ಸ್. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆ್ಯಂಡ್ ವಾಟ್ ಎವರ್ ದ ಹಾರ್ಮೋನ್ಸ್ ದಟ್ ಆರ್ ಸೆಕ್ರೇಟೆಡ್. ಇಷ್ಟನ್ನು ಕ್ಲೀನಾಗಿ ಬರಿಬೇಕು 3 ಮಾರ್ಕಿಗೆ ಕೇಳಿದರೆ. ದೆನ್ ಪ್ಲಾಸೆಂಟಾ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಾಸೆಂಟಾ ಬಗ್ಗೆ ಅಂತೂ ಕ್ವೆಶನ್ ಒಂದಲ್ಲ ಒಂದು ಥರದಲ್ಲಿ ಬಂದೇ ಬರುತ್ತೆ. ಹೇಗಾದರೂ ಕೇಳಬಹುದು. 5 ಮಾರ್ಕ್ಸಲ್ಲೂ ಕೇಳ್ತಾರೆ ಬೇರೆ ಥರ. ಅದು ಯಾವ ಥರ ಅಂತ ಪಾರ್ಟ್ ಡಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ. ಸೊ ಇಲ್ಲಿ ಪ್ಲಾಸೆಂಟಾ ಬಗ್ಗೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಪ್ಲಾಸೆಂಟಾ ಇಸ್ ಅನ್ ಆರ್ಗ್ಯಾನಿಕ್ ಕನೆಕ್ಷನ್ ಬಿಟ್ವೀನ್ ಮಟರ್ನಲ್ ಆ್ಯಂಡ್ ಫೀಟಲ್ ಟಿಶ್ಯೂ through which physiological exchanges takes place. So whatever the physiological things that has to be exchanged from mother to offspring, ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ವಾಟ್ ಆರ್ ದ ಫಂಕ್ಷನ್? ಇಟ್ ಸಪ್ಲೈಸ್ ದ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯನ್ಸ್ ಟು ದ ಎಂಬ್ರಿಯೋ, ಹೆಲ್ಪ್ಸ್ ಇನ್ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆಫ್ ದ ಎಂಬ್ರಿಯೋ. ನಿಮಗೆ ಗೊತ್ತಿರಬಹುದು, ಟಿಲ್ ದ ಬೇಬಿ ಲೀವ್ಸ್ ಇನ್ ದ ಯುಟಿರಸ್, ಆಚೆ ಡೆಲಿವರಿ ಆಗೋ ತನಕನೂ ಬೇಬಿ ವಿಲ್ ನೆವರ್ ಬ್ರೀತ್. ಸೊ ವಾಟ್ ಈಸ್ ದ ಸೋರ್ಸ್ ಆಫ್ ಆಕ್ಸಿಜನ್ ಫಾರ್ ದ್ಯಾಟ್? ಪ್ಲಾಸೆಂಟಾ ವಿಲ್ ಕ್ಯಾರಿ ಎವ್ರಿಥಿಂಗ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಕ್ಯಾರಿ ಆರ್ ರಿಮೂವ್ ದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಬೈ ದ ಫೀಟಸ್ ಇನ್ಸೈಡ್. ಸೊ ಇಟ್ ಆಕ್ಟ್ಸ್ as an endocrine gland. So placenta will also act as an endocrine gland and secretes hormones. ಅದು ಯಾವ್ಯಾವುದು ಅಂತ ಕ್ವೆಶನ್ ಕೇಳಿದಾಗ ವಿಲ್ ಆನ್ಸರ್ ಇಟ್. ಸೊ 3 ಮಾರ್ಕ್ಸ್ಗೆ ಇಷ್ಟೇ ಸಾಕು. ಸೊ ಇಟ್ ಆಕ್ಟ್ಸ್ as an endocrine gland ಗೊತ್ತಿರಬೇಕು. ಸೊ ಲಿಸ್ಟ್ ಔಟ್ ದ ಫಂಕ್ಷನ್ಸ್. ಇದನ್ನೇ ಬೇರೆ ಥರ ಕೇಳಿದ್ದಾರೆ. ಸೊ ಅಗೇನ್ ವಾಟ್ ಇಸ್ ಪ್ಲಾಸೆಂಟಾ? ಲಿಸ್ಟ್ ದ ಫಂಕ್ಷನ್ಸ್ ಆಫ್ ಹ್ಯೂಮನ್ ಪ್ಲಾಸೆಂಟಾ. ಇದರಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ಮೆಟರ್ನಲ್ ಬಾಡಿ ಇಸ್ ಕಾಲ್ಡ್ ಆಸ್ ಪ್ಲಾಸೆಂಟಾ. ಸೊ ಬೇಸಿಕಲಿ ಇದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಯಾತ್ರ ಮಧ್ಯೆ? ಬಿಟ್ವೀನ್ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ದ ಮೆಟರ್ನಲ್ ಬ್ಲಡ್. ಸೊ ಮೆಟರ್ನಲ್ ಬಾಡಿ ಮತ್ತು ಡೆವಲಪಿಂಗ್ ಎಂಬ್ರಿಯೋ ಮಧ್ಯ ಇರುವಂಥ ಒಂದು ಫಿಸಿಕಲ್ ಮತ್ತು ಸ್ಟ್ರಕ್ಚರಲ್ ಕನೆಕ್ಷನ್ ಆಗಿರುವಂಥದ್ದು. ಸೊ ಏನೇನಿಲ್ಲ ಫಂಕ್ಷನ್? ಇಟ್ ವಿಲ್ ಟ್ರಾನ್ಸ್ಪೋರ್ಟ್ ದ ಸಬ್ಸ್ಟಾನ್ಸಸ್ ಟು ಆ್ಯಂಡ್ ಫ್ರಮ್ ದ ಎಂಬ್ರಿಯೋ. ಇಟ್ ಆಕ್ಟ್ಸ್ as endocrine tissue and produces hormones as we discussed. Then it supplies oxygen and nutrients and it will remove carbon dioxide and waste produced by the embryo. Same way ಈ ಥರ ಬೇರೆ ಥರದಲ್ಲಿ ಅದನ್ನು ಆನ್ಸರ್ನ ಪ್ರೆಸೆಂಟ್ ಮಾಡಿದ್ದೀನಿ ಅಷ್ಟೇ. ಸೊ ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, why is oxytocin necessary for parturition? This is very important. ಇದನ್ನು ಕೇಳ್ತಾರೆ, ಆಕ್ಸಿಟೋಸಿನ್ದು ಹೇಗೆ ಕಾಂಪ್ಲೆಕ್ಸ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಇರುತ್ತೆ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಹೇಗೆ ಆಕ್ಸಿಟೋಸಿನ್ ಪ್ಯಾಚುರೇಷನ್ಗೆ ನೆಸಸರಿ? Then second question is list any 4 hormones secreted by placenta. First question ಅಲ್ಲಿ ಆಕ್ಸಿಟೋಸಿನ್ ಹೇಗಾಗುತ್ತೆ? ಸೊ ಆಕ್ಸಿಟೋಸಿನ್ ಯುಟಿರೈನ್ ಮಸಲ್ಸ್ ಮೇಲೆ ಆ್ಯಕ್ಟ್ ಆಗುತ್ತೆ ಆ್ಯಂಡ್ ಇಟ್ ಕಾಸಸ್ ಸ್ಟ್ರಾಂಗರ್ ಯುಟಿರೈನ್ ಕಂಟ್ರಾಕ್ಷನ್. ಸೊ ಡೆಲಿವರಿ ಆಫ್ ದ ಬೇಬಿಯಲ್ಲಿ ಆಗಬೇಕಂದಾಗ ಏನಾಗುತ್ತೆ? ಸ್ಟ್ರಾಂಗರ್ ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಆ ಕಾಂಟ್ರಾಕ್ಷನ್ ಏನಾಗುತ್ತೆ? ಇನ್ನು ಪಾಸಿಟಿವ್ ಫೀಡ್ಬ್ಯಾಕ್ ಆಗಿ ಇನ್ನು ಆಕ್ಸಿಟೋಸಿನ್ ಸೆಕ್ರೆಟ್ ಆಗೋದಕ್ಕೆ ಜಾಸ್ತಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ದೆನ್ ದಿಸ್ ಲೀಡ್ಸ್ ಟು ದ ಎಕ್ಸ್ಪಲ್ಷನ್ ಆಫ್ ದ ಬೇಬಿ ಔಟ್ ಆಫ್ ದ ಯುಟಿರಸ್, ದಟ್ ಈಸ್ ಪಾರ್ಚುರೇಷನ್ ಆರ್ ಡೆಲಿವರಿ ಆಫ್ ದ ಬೇಬಿ ಆಗೋದಕ್ಕೆ ಹೀಗೆ ಆಕ್ಸಿಟೋಸಿನ್ ವಿಲ್ ಪ್ಲೇ ಇಟ್ಸ್ ರೋಲ್. ದೆನ್ ಹಾರ್ಮೋನ್ಸ್ ಯಾವ್ಯಾವುದು? ಹ್ಯೂಮನ್ ಕೊರಿಯೋನಿಕ್ ಗೋನಾಡೋಟ್ರೋಫಿನ್ ಇಸ್ ಆಲ್ಸೋ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ, ಪ್ರೊಜೆಸ್ಟಿರಾನ್, ಈಸ್ಟ್ರೋಜನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಸೊ ರಿಲ್ಯಾಕ್ಸಿನ್, ಆಲ್ ದೀಸ್ ಆರ್ ದ hormones that are secreted by placenta. Then coming to parturition is induced by complex neuroendocrine mechanism. Comment 3 ಮಾರ್ಕ್ಸಿಗೆ. ಸೊ ಜಸ್ಟ್ ನಾವು ಹೇಳಿದೆ, ಇದು ಒಂದು ಕ್ವೆಶನ್ನು. ಸೊ ಇದನ್ನ ಬೇರೆ ಥರ ಕೇಳ್ತಾರೆ, ಬಟ್ ಆನ್ಸರ್ ಒಂದೇನೆ. ಆಕ್ಸಿಟೋಸಿನ್ದು ರೋಲ್ ಏನು ಈ ಒಂದು ಪಾರ್ಚುರೇಷನಲ್ಲಿ ಅನ್ನೋದನ್ನ ಬೇರೆ ಥರ ಕೇಳ್ತಾರೆ. ಕೆಲವು ಸಲ ಕ್ವೆಶನ್ನು ತುಂಬ ದೊಡ್ಡದಾಗಿದೆ ಅಂತ ಅದ್ರ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಮಕ್ಕಳೇ. ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಆನ್ಸರ್ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡ್ರೆ ಸಾಕು. ಓಕೆ. Parturition is initiated by a complex neuroendocrine mechanism.
ಸಿಗ್ನಲ್ ಫ್ರಮ್ ದ ಫುಲ್ಲಿ ಡೆವಲಪ್ಡ್ ಫೀಟಸ್. ಸೊ ಇಲ್ಲಿ ಫುಲ್ಲಿ ಡೆವಲಪ್ಡ್ ಫೀಟಸ್ಸೇ ಇದನ್ನು ಸಿಗ್ನಲ್ ಮಾಡುತ್ತೆ, ಮತ್ತು ಪ್ಲಾಸೆಂಟಾ ಎರಡೂ ಟ್ರಿಗರ್ ಮಾಡುತ್ತೆ. ಸೊ ಫುಲ್ಲಿ ಡೆವಲಪ್ ಫೀಟಸ್ಸು ಮತ್ತು ಪ್ಲಾಸೆಂಟಾ ಎರಡೂ ಸೇರಿಕೊಂಡು ಆಕ್ಸಿಟೋಸಿನ್ ಸೆಕ್ರೀಷನನ್ನು ಟ್ರಿಗರ್ ಮಾಡುತ್ತೆ. ಸೊ ಟ್ರಿಗರ್ ದ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್, ಇದಕ್ಕೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಸೊ ಈ ಥರ ವರ್ಡ್ಸ್ ಬಂದರೆ ಆಟೋಮ್ಯಾಟಿಕಲಿ ಯು ಹ್ಯಾವ್ ಟು ಅಂಡರ್ಲೈನ್, that will fetch more marks, which stimulates the maternal pituitary gland to secrete or release oxytocin. So oxytocin maternal pituitary gland ಇಂದ ಬರುವಂಥದ್ದು ಇಲ್ಲಿ. So oxytocin causes stronger uterine contraction and these contraction and these repeat ಆಗಿದೆ, and these contractions further increase oxytocin ರಿಲೀಸ್ ಲೀಡಿಂಗ್ ಟು ದ ಚೈಲ್ಡ್ ಬರ್ತ್. ಆವಾಗಲೇ ಹೇಳಿದೆ ನಾನು, ಇಟ್ಸ್ ಅ ಪಾಸಿಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಸೊ ಈ ಥರದಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗಿ ಏನಾಗುತ್ತೆ, ಎಕ್ಸ್ಪಲ್ಷನ್ ಆಫ್ ದ ಬೇಬಿ ಕಾಸ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಸೊ ಒನ್ ಮೋರ್ ಕ್ವೆಶನ್, in the figure given below, part A and B shows the levels of hormones which influence the menstrual cycle. Study the figure and answer the questions that follow. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ನೇಮ್ ದಿ ಆರ್ಗನ್ಸ್ ಗ್ಲ್ಯಾಂಡ್ಸ್ ವಿಚ್ ಸೆಕ್ರೀಟ್ ದ ಹಾರ್ಮೋನ್ಸ್ ರೆಪ್ರೆಸೆಂಟೆಡ್ ಇನ್ ಲೇಬಲ್ಡ್ ಪಾರ್ಟ್ ಎ ಆ್ಯಂಡ್ ಬಿ. 1 ಮಾರ್ಕಿಗೆ ಕೇಳಿದ್ದಾರೆ. ಸೊ ಎ ಯಾವುದು ಮೇಲ್ಗಡೆ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಎ ಬಂದು FSH ಮತ್ತು LH, ದೆನ್ ಕೆಳಗಡೆ ಕೇಳಿರೋದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್. ಸೊ ಪಾರ್ಟ್ ಎ ಏನು ಆಂಟೀರಿಯರ್, ಮೇಲ್ಗಡೆ ಇರೋದು FSH ಮತ್ತು LH ಏನಾಗುತ್ತೆ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲ್ಯೂಟನೈಸಿಂಗ್ ಹಾರ್ಮೋನ್ ವಿಲ್ ಬಿ ಸೆಕ್ರೀಟೆಡ್ ಬೈ ಆಂಟೀರಿಯರ್ ಪಿಟ್ಯುಟರಿ. ಇದು ಗೊತ್ತಿರಲಿ ನಿಮಗೆ. ದೆನ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟರಾನ್ ವಿಲ್ ಬಿ ಸೆಕ್ರೀಟೆಡ್ ಬೈ ಓವರಿ ಇಟ್ ಸೆಲ್ಫ್. ಸೊ ಅದು ಯಾವ ಗ್ಲ್ಯಾಂಡಿಂದ ಸೆಕ್ರೀಟ್ ಆಗುತ್ತೆ, ಎಲ್ಲಿಂದ ಅಂತ ಕೇಳಿದ್ದಾರೆ ಅಷ್ಟೇ. ಸೊ ದೆನ್ ಸೆಕೆಂಡ್ ಕ್ವೆಶನ್, ಸ್ಟೇಟ್ ದ ರೋಲ್ ಆಫ್ ಹಾರ್ಮೋನ್ ಸೆಕ್ರೀಟೆಡ್ ಬೈ ಪಾರ್ಟ್ ಬಿ ಆನ್ ದ ಯುಟಿರಸ್ ಆಫ್ ಹ್ಯೂಮನ್ ಫೀಮೇಲ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಓವರಿಯಿಂದ ಸೆಕ್ರೀಟ್ ಆಗುವಂತಹ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ರೋಲ್ ಏನು ಮೆನ್ಸ್ಟ್ರುಯಲ್ ಸೈಕಲಲ್ಲಿ? ಸೊ ಈಸ್ಟ್ರೋಜನ್ ಸ್ಟಿಮ್ಯುಲೇಟ್ಸ್ ರಿಪೇರ್ ಆ್ಯಂಡ್ ಪ್ರಾಲಿಫರೇಷನ್ ಆಫ್ ಎಂಡೋಮೆಟ್ರಿಯಮ್ ಆಫ್ಟರ್ ಮೆನ್ಸ್ಟ್ರುಯೇಷನ್. ಸೊ ಮೆನ್ಸ್ಟ್ರುಯೇಷನ್ ಆಗಿ ಏನು ಫರ್ಟಿಲೈಸೇಷನ್ ಆಗಿಲ್ಲ ಅಂದರೆ ಮತ್ತೆ ಫರ್ದರ್ ಎಂಡೋಮೆಟ್ರಿಯಮ್ ಫಾರ್ಮೇಷನ್ ಆಗಬೇಕು ಯೂಟರಸಲ್ಲಿ. ಸೊ ಅದಕ್ಕೆ ಈಸ್ಟ್ರೋಜನ್ ಹೆಲ್ಪ್ ಮಾಡುತ್ತೆ. ಪ್ರೊಜೆಸ್ಟರಾನ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಥಿಕ್ಕನ್ ಎಂಡೋಮೆಟ್ರಿಯಮ್ ಆ್ಯಂಡ್ ಪ್ರಿಪೇರ್ಸ್ ದ ಯೂಟರಸ್ ಫಾರ್ ಇಂಪ್ಲಾಂಟೇಷನ್ ಆಫ್ ದ ಫರ್ಟಿಲೈಸ್ಡ್ ಓವಮ್. ಸೊ ಏನಾಯಿತು, ಇಲ್ಲಿ ಫರ್ಟಿಲೈಸೇಷನ್ ಆದಮೇಲೆ ಏನಾಗುತ್ತೆ, ಇಟ್ ವಿಲ್ ಸ್ಟಿಮ್ಯುಲೇಟ್ ಆ್ಯಂಡ್ ರಿಪೇರ್ ದ ಪ್ರಾಲಿಫರೇಷನ್ ಆಫ್ ಎಂಡೋಮೆಟ್ರಿಯಮ್. ಸೊ ವೈ ವಿಲ್ ಇಟ್ ಹ್ಯಾಪನ್, ಎಂಡೋಮೆಟ್ರಿಯಮ್ಮು ಇರಬೇಕು, ಯಾಕಂದರೆ ಫರ್ಟಿಲೈಸೇಷನ್ ಆದಮೇಲೆ ದ ಬೇಬಿ ವಾಟ್ ಎವರ್ ದ ಫರ್ಟಿಲೈಸ್ಡ್ ಥಿಂಗ್ ಶುಡ್ ಗೋ ಆ್ಯಂಡ್ ಇಂಪ್ಲಾಂಟ್. ಅದಕ್ಕೆ ಅಲ್ಲಿ ಝೈಗೋಟ್ ಹೋಗೋದಕ್ಕೆ ಇದು ಪ್ರೊಜೆಸ್ಟಿರಾನ್ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಆಫ್ ನೋ ಫರ್ಟಿಲೈಸೇಷನ್ ಬೇರೆ ಕತೆ, ಅಲ್ಲೇ ಅದು ಬೇರೆ ಬರೀಬೇಕು. ವಾಟ್ ಈಸ್ ಮೆನ್ಸ್ಟ್ರುಯಲ್ ಸೈಕಲ್? ಮೆನ್ಷನ್ 1 ಪಿಟ್ಯುಟರಿ ಆ್ಯಂಡ್ 1 ಓವೇರಿಯನ್ ಹಾರ್ಮೋನ್ that play a role in menstrual cycle. ಸೇಮ್ ಕ್ವೆಶನನ್ನು ಬೇರೆ ಥರ ಕೇಳಿದ್ದಾರೆ ಅಷ್ಟೇ. ಸೊ ದ ಸೀರೀಸ್ ಆಫ್ cyclic changes that occur in the ovaries and uterus of human female every 28 days approximately to prepare the body for pregnancy is the definition of menstrual cycle. ಸೊ ಇಲ್ಲಿ menstrual cycle ಇಷ್ಟೇ ಡೆಫಿನಿಷನ್ನು. ಏನಾಗುತ್ತೆ, ಫರ್ಟಿಲೈಸೇಷನ್ ಆಗಿಲ್ಲ ಅಂತ ಹೇಳಿದ್ರೆ ದ ಯುಟಿರೈನ್ ಲೈನಿಂಗ್ ಬ್ರೇಕ್ಸ್ ಡೌನ್ ಆ್ಯಂಡ್ ದಟ್ ವಿಲ್ ಶೆಡ್ ಆಸ್ ಮೆನ್ಸ್ಟ್ರುಯೇಷನ್. ಸಿಂಪಲ್. ದೆನ್ ವಾಟ್ ಇಸ್ ದ ಹಾರ್ಮೋನ್? ಪಿಟ್ಯುಟರಿ ಹಾರ್ಮೋನ್ ಯಾವುದು? FSH. ದೆನ್ ಓವೇರಿಯನ್ ಹಾರ್ಮೋನ್ ಬಂದು ಈಸ್ಟ್ರೋಜನ್. ಸೊ ಇದನ್ನು ಬರೆದ್ರೆ ಆಯಿತು ಅಷ್ಟೇ. ದೆನ್ ದ ನೆಕ್ಸ್ಟ್ ಚಾಪ್ಟರ್ ಆಫ್ ಯುವರ್ ಬೋರ್ಡ್ಸ್ ಇಸ್ ರೀಪ್ರೊಡಕ್ಟಿವ್ ಹೆಲ್ತ್ ವಿಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದರಲ್ಲಿ ಯಾವುದೇ 5 ಮಾರ್ಕಿನ ಕ್ವೆಶನ್ ಬರೋದಿಲ್ಲ, 2 ಮತ್ತು 3 ಮಾರ್ಕ್ಸ್ನ ಕ್ವೆಶನ್ಸ್ ಬರುತ್ತೆ. ಸೊ ಹೇಗಿದೆ ಇದು ಅಂತ ನೋಡೋಣ. ಸೊ ಮೆನ್ಷನ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್. ಯಾಕೆ ಇನ್ಫರ್ಟಿಲಿಟಿ ಆಗುತ್ತೆ ಹ್ಯೂಮನ್ಸಲ್ಲಿ ಅಂತ ಕೇಳಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಮೇಲ್. ಸೊ ಯಾಕಾಗುತ್ತೆ? ಫಿಸಿಕಲ್ ಆ್ಯಂಡ್ ಕಂಜನೈಟಲ್ ಪ್ರಾಬ್ಲಮ್ಸ್, ಕೆಲವು ಫಿಸಿಕಲ್ ಅಥವಾ ಕಂಜನೈಟಲ್ ಹುಟ್ಟಾನೆ ಕೆಲವು ಪ್ರಾಬ್ಲಮ್ಸ್ ಇರಬಹುದು ಇನ್ ರೀಪ್ರೊಡಕ್ಟಿವ್ ಆರ್ಗನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಫೆಕ್ಟಿಂಗ್ ಸ್ಪರ್ಮ್ಸ್ ಆ್ಯಂಡ್ ಓವನ್ ಪ್ರೊಡಕ್ಷನ್. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರಬಹುದು. ಲೋ ಸ್ಪರ್ಮ್ ಕೌಂಟ್ ಆರ್ ಪುವರ್ ಸ್ಪರ್ಮ್ ಮೊಟಿಲಿಟಿ ಇನ್ ದ ಮೇಲ್ಸ್. ಸೊ ಆಲಿಗೋಸ್ಪರ್ಮಿಯಾ ಆಗಿರಬಹುದು ಅಥವಾ ಪುವರ್ ಸ್ಪರ್ಮ್ ಮೊಟಿಲಿಟಿ ಆಗಿರಬಹುದು. ಕೆಲವು ಇನ್ಫೆಕ್ಷನ್ಸ್ ಆಗಿರಬಹುದು, ಡಿಸೀಸ್ ಆಗಿರಬಹುದು, ಸ್ಟ್ರೆಸ್, ಆಲ್ಕೋಹಾಲ್ ಆರ್ ಡ್ರಗ್ ಯೂಸೇಜ್. ಸೊ ಆಲ್ ದೀಸ್ ಆರ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್. ದೆನ್ ಮೆನ್ಷನ್ ಎನಿ 2 events. ಸೊ ದಿಸ್ ಇಸ್ ಆಸ್ ಫಾರ್ 3 marks. Then mention any 2 events that are inhibited by the intake of oral contraceptive pills to prevent pregnancy in humans. So ಹೇಗೆ ಇದು oral contraceptive drugs or pills ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಓವ್ಯುಲೇಷನ್ ಇನ್ಹಿಬಿಟ್ ಆಗುತ್ತೆ, ಇಂಪ್ಲಾಂಟೇಷನ್ನ ಪ್ರಿವೆಂಟ್ ಮಾಡುತ್ತೆ. ಹೇಗೆ ಎಂಡೋಮೆಟ್ರಿಯಮಲ್ಲಿ ಅದು ಚೇಂಜಸ್ ತರಬಹುದು. ಕೆಲವು ಸಲ ಏನು ಮಾಡುತ್ತೆ, ಸರ್ವೈಕಲ್ ಮ್ಯೂಕಸನ್ನು ಥಿಕ್ಕನ್ ಮಾಡಿಬಿಡುತ್ತೆ, ಸೊ ದಟ್ ದೇರ್ ವಿಲ್ ಬಿ ನೋ ಕ್ವೆಶನ್ ಆಫ್ ಸ್ಪರ್ಮ್ entering into the vagina only.
Okay, so mention any 4 assisted reproductive techniques that can be advised to couples with infertility problems. So infertility ಅಲ್ಲಿ ಬೇರೆ ಬೇರೆ ಡಿಗ್ರಿ ಇದೆ. ಕೆಲವು ಕಡೆ ಏನಾಗುತ್ತೆ, ಸ್ಪರ್ಮ್ ಪ್ರೊಡ್ಯೂಸ್ ಆಗಲ್ಲ, ಕೆಲವು ಕಡೆ ಫರ್ಟಿಲೈಸೇಷನಲ್ ಪ್ರಾಬ್ಲಮ್ ಇರುತ್ತೆ, ಕೆಲವು ಕಡೆ ಎಗ್ ಪ್ರೊಡ್ಯೂಸ್ ಆಗ್ತಿರಲ್ಲ. ಸೊ ಡಿಫ್ರೆಂಟ್ ಡಿಗ್ರಿ ಆಫ್ ಇನ್ಫರ್ಟಿಲಿಟಿಗೆ ಡಿಫ್ರೆಂಟ್ ಮೆಥಡ್ಸ್ ಇದೆ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸು. ಸೊ ಅದೇನು ಡಿಗ್ರಿ ಬಗ್ಗೆ ಕೇಳಿಲ್ಲ, ದೇ ಆರ್ ಜಸ್ಟ್ ಆಸ್ಕಿಂಗ್ ವಾಟ್ ಆರ್ ದ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್, ಎನಿ 4 ಅಂತ ಕೇಳಿದ್ದಾರೆ. ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಬರೀಬೇಕು. ಸೊ ಜಸ್ಟ್ ಮೆನ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಎಲ್ಲೂ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡೋ ಹಾಗಿಲ್ಲ, ಏನೂ ಕತೆ ಬರೆಯೋ ಹಾಗಿಲ್ಲ, ಜಸ್ಟ್ ಮೆನ್ಷನ್ ಮಾಡಬೇಕು. ಸೊ IVF ಇಸ್ 1, ದೆನ್ ಜಿಫ್ಟ್ ಝೈಗೋಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್, ದೆನ್ ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಬರೀಬೇಕು, ದೆನ್ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ದಿಸ್ ಹ್ಯಾಸ್ ವೇರಿಯಸ್ ಡಿಗ್ರೀಸ್. ಅದಕ್ಕೆ 4 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ನ ಬರೆದ್ರೆ ಆಯಿತು. Then mention 2 medical grounds on which the pregnancy is subjected to termination. Medical termination of pregnancy ಯಾವಾಗ ಮಾಡಬಹುದು, ಯಾವ ಥರ ಕಂಡೀಷನ್ ಇದ್ದಾಗ. They are asking only 2. So if the pregnancy endangers the life or health of the mother, so mother healthಗೆ ಏನಾದರೂ ಪ್ರಾಬ್ಲಮ್ ಆದಾಗ, if the fetus has serious genetic or congenital abnormalities, ತುಂಬ ಸೀರಿಯಸ್ congenital abnormalities ಇದ್ದಾಗ ಫೀಟಸ್ಗೆ, ಸೊ ಆ ಥರದಲ್ಲೂ this will be terminated. What are emergency contraceptives? Write their hormonal combinations. Emergency contraceptives ಅಂದರೆ ಏನು, ಅದ್ರದ್ದು ಕಾಂಬಿನೇಷನ್, ಹಾರ್ಮೋನಲ್ ಕಾಂಬಿನೇಷನ್ಸ್ ಯಾವುದಿರುತ್ತೆ ಅಂತ. ಸೊ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಆರ್ ಪಿಲ್ಸ್ ಟೇಕನ್ ವಿತಿನ್ 72 hours ಆಫ್ಟರ್ unprotected sexual intercourse to prevent the unwanted pregnancy. ಬೇಸಿಕಲಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋದಕ್ಕೆ ಓರಲ್ ಕಾಂಟ್ರಾಸೆಪ್ಟಿವ್ಸ್ನ ತಗೋತೀವಿ. ವಾಟ್ ಆರ್ ದ ಹಾರ್ಮೋನಲ್ ಕಾಂಬಿನೇಷನ್? ದ ಕಂಟೈನ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟರಾನ್. ಬೇಸಿಕಲಿ ದೇ ಆರ್ ಹಾರ್ಮೋನಲ್ ಬೇಸ್ಡ್ ವಿಚ್ ವಿಲ್ ಹೆಲ್ಪ್ ಇನ್ a few changesನ ತೊಗೊಂಡು ಬಂದು, just now we discussed in previous question, so it will prevent the pregnancy. Then mention 2 uncurable sexually transmitted diseases. So hepatitis B, genital herpes, and HIV or AIDS, acquired immunodeficiency syndrome. List any 2 preventive methods of STD. So avoid sex with unknown partner, always use condom before intercourse. So these are the points that you have to write. Then write any 3 principles to be followed by people to be free from sexually transmitted infections. Same again, same question na kelidare, but 3 markiಗೆ ಕೇಳಿದ್ದಾರೆ. ಏನೇನು ಬರೀಬೇಕು? Avoid unknown sex with a partner whom you do not know, then always use condom before during intercourse, then maintain personal hygiene, consult a doctor for early diagnosis and treatment. ಸೊ ಇದನ್ನು ನೀಟಾಗಿ ನೋಡ್ಕೊಬೇಕು. ಇಲ್ಲೇನು ಕೇಳಿದ್ದಾರೆ, ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ಡಿಫ್ರೆಂಟ್ ಆಗಿ ಕೇಳಿರೋದ್ರಿಂದ, ಸೊ ಯು ಹ್ಯಾವ್ ಟು ರೈಟ್ ವಾಟ್ ಆರ್ ದ ಮೆಷರ್ಸ್ ದಟ್ ಟು ಬಿ ಟೇಕನ್ ಟು ಅವಾಯ್ಡ್ ದ STIs or STDs. Then what is medical termination of pregnancy? Mention any 2 grounds on which pregnancy can be terminated. So same adene kate, but they have asked for the definition of medical termination of pregnancy. What is it? It's the intentional termination of the pregnancy before the fetus become viable, that you have to mention. So grounds under which it should be done is that if it endangers the health and life of the mother, or if the fetus has any genetical problems or congenital issues, that has to be terminated, MTP. So idin baribeku. Then moving to next question, what is infertility? Give reasons for infertility in human. So couple who are unable to produce children in spite of unprotected sexual cohabitation. So unprotected sexual cohabitation, despite of that, if the couple do not produce any kids, that is called as infertility. ಏನೇನು ರೀಸನ್ ಇರಬಹುದು? ಸೊ ಕೆಲವು ಫಿಸಿಕಲ್ ರೀಸನ್ಸ್ ಇರಬಹುದು, ಫಿಸಿಯಲಾಜಿಕಲ್ ರೀಸನ್ಸ್ ಇರಬಹುದು, ಡಿಸೀಸಸ್ ಇರಬಹುದು, ಸ್ಟ್ರೆಸ್ ಆರ್ ಹಾರ್ಮೋನಲ್ ಇಶ್ಯೂಸ್ ಇರಬಹುದು, ಡ್ರಗ್ ಆರ್ ಆಲ್ಕೋಹಾಲ್ ಅಬ್ಯೂಸ್ ಇರಬಹುದು, ಎಲ್ಲಾನು ಮೆನ್ಷನ್ ಮಾಡಬೇಕು. ಜಸ್ಟ್ ವಿ ಹ್ಯಾಡ್ ಮೆನ್ಷನ್ ಬಿಫೋರ್, ಅದನ್ನೇ ಬರೀಬೇಕು. ದೆನ್ ವಾಟ್ ಈಸ್ ಇನ್ಫರ್ಟಿಲಿಟಿ? ಹೌ IVF ಮೆಥಡ್ ಹೆಲ್ಪ್ಸ್ ಟು ಓವರ್ಕಮ್ ಇನ್ಫರ್ಟಿಲಿಟಿ, ಎಕ್ಸ್ಪ್ಲೇನ್. ಸೊ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಇದು 3 ಮಾರ್ಕ್ಸ್ಗೆ ಮಕ್ಕಳೇ. ಸೊ ವಾಟ್ ಈಸ್ ಇನ್ಫರ್ಟಿಲಿಟಿ? Couples who are unable to produce children in spite of unprotected sexual cohabitation, which is what we discussed in the previous question. Then in vitro fertilization is one method which is used. So it is followed by embryo transfer. Eradu it is related to each other. So ಹೇಗೆ ಅದು ಎಕ್ಸ್ಪ್ಲೈನ್ ಮಾಡಿದ್ರೆ, ಇಟ್ ಇಸ್ ಆಲ್ಸೋ ನೋನ್ ಆಸ್ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಇದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತಾನೂ ಕರಿತೀವಿ. ಓವಾ ಫ್ರಮ್ ದ ವೈಫ್ ಆರ್ ಎನಿ ಫೀಮೇಲ್ ಡೋನರ್, it and the sperm from the husband or any male donor will be taken and is collected and is induced to form zygote. ಅದನ್ನ ಕಂಬೈನ್ ಮಾಡ್ತಾರೆ, fused to form zygote under stimulated conditions. So in artificial conditions, in a test tube it is done. So the zygote or early embryo could be transferred into
ಫಾಲೋಪಿಯನ್ ಟ್ಯೂಬ್ ಎಲ್ಲಿಗೆ ಮಾಡೋದು? ಫಾಲೋಪಿಯನ್ ಟ್ಯೂಬ್ಗೆ ಮಾಡ್ತಾರೆ. ಸೊ ಝೈಗೋಟ್ ಇಂಟ್ರಾ ಫಾಲೋಪಿಯನ್ ಟ್ರಾನ್ಸ್ಫರ್, ಇಟ್ ಇಸ್ ಕಾಲ್ಡ್ ಆಸ್ ಜಿಫ್ಟ್. The embryo with more than 8 blastomeres are introduced into the uterus. So it is called as intrauterine transfer. This is important. ಎಲ್ಲಾದರೂ ಈ ಥರ ಕ್ವೆಶನ್ನು ಬರಬಹುದು. ಎಷ್ಟು ಇರುತ್ತೆ ಬ್ಲಾಸ್ಟೋಮೆಯರ್ದು ಸೆಲ್ಲಲ್ಲಿ ಅಂತ, ಬೇರೆ ಬೇರೆದಕ್ಕೆ ಬೇರೆ ಬೇರೆ ಬರುತ್ತೆ. ಸೊ ಯು ನೋ ದಟ್ ಇಟ್ ಇಸ್ 8 ಬ್ಲಾಸ್ಟೋಮಿಯರ್ ಕಂಡೀಷನಲ್ಲಿ ಇಂಟ್ರಾಯುಟಿರೈನ್ ಟ್ರಾನ್ಸ್ಫರ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ as IUT. ಓಕೆ, ದೆನ್ 3 ಮಾರ್ಕ್ಸಿನ ಕ್ವೆಶನ್ ಅಲ್ಲ ಇದು. ಏನು ಕೇಳಿದ್ದಾರೆ? ದ ಪಾಪ್ಯುಲರ್ ಆ್ಯಂಡ್ ಎಫೆಕ್ಟಿವ್ ಕಾಂಟ್ರಾಸೆಪ್ಟಿವ್ಸ್ ಇನ್ಕ್ಲೂಡ್ IUDs, ದಟ್ ಇಸ್ ಇಂಟ್ರಾಯುಟರೈನ್ ಡಿವೈಸಸ್. ಸೊ ಮೆನ್ಷನ್ ದ ಟೈಪ್ ಆಫ್ IUDs ವಿತ್ ಎನ್ ಎಕ್ಸಾಂಪಲ್ ಆಫ್ ಈಟ್. ಸೊ ಯಾವ್ಯಾವುದೆಲ್ಲ ಟೈಪ್ ಇದೆ? ಒನ್ ಇಸ್ ನಾನ್ ಮೆಡಿಕೇಟೆಡ್ IUDs, ವಿಚ್ ಇಸ್ ಲಿಪಿಸ್ ಲೂಪ್ ಎಕ್ಸಾಂಪಲ್. ದೆನ್ ಕಾಪರ್ ರಿಲೀಸಿಂಗ್ IUDs, ವಿಚ್ ಇಸ್ ವೆರಿ ಫೇಮಸ್ ಆ್ಯಂಡ್ ವೆರಿ ಫೇಮಸ್ ಇನ್ ಇಂಡಿಯಾ, ಕಾಪರ್ ಟಿ. Then hormone releasing IUDs, example for this is LNG-20. So ಇದನ್ನ ಮೆನ್ಷನ್ ಮಾಡಬೇಕು. Then again they have asked to categorize the following into different kinds of IUDs such as non-medicated, copper releasing, hormonal releasing one ಅಂತ ಬರಿಬೇಕು ಯಾವ್ಯಾವುದು ಅಂತ. Lipis loop is non-medicated IUD. Then CUT is copper releasing. Then progestin, as name itself says, it's progesterone related, it's hormone releasing IUD. Then LNG-20, just now we discussed, again it is hormone releasing. Then CU7 and multi-load, both are copper releasing intrauterine device. So ishna baradre aitu. Then define venereal diseases, mention the modes of transmission of STIs. So they have asked what is venereal disease. The other name for venereal disease is STIs. ಅದಕ್ಕೆ ಇನ್ನೊಂದು ನೇಮ್ ಇದೆ. ಆ್ಯಂಡ್ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಮೇನ್ಲಿ ಥ್ರೂ ದ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ದ ಇನ್ಫೆಕ್ಟೆಡ್ ಪರ್ಸನ್, ಮೇಜರ್ ವೇ ಆಫ್ ಟ್ರಾನ್ಸ್ಮಿಷನ್. ಸೊ ಟ್ರಾನ್ಸ್ಮಿಷನ್ ಹೇಗಾಗುತ್ತೆ? ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತ್ ಅನ್ ಇನ್ಫೆಕ್ಟೆಡ್ ಪರ್ಸನ್, ದೆನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ವಿತ್ ಅನ್ ಇನ್ಫೆಕ್ಟೆಡ್ ಪರ್ಸನ್ ಆಗಬಹುದು. ದೆನ್ ಶೇರಿಂಗ್ ದ ಕಂಟಾಮಿನೇಟೆಡ್ ನೀಡಲ್ಸ್, ಸಿರಿಂಜಸ್, ಸೇಮ್ ಗೋಸ್ ವಿತ್ HIV ಆರ್ ಎನಿಥಿಂಗ್, ಅದರಲ್ಲೂ ಅಷ್ಟೇ ಇದೇ ಬರಿಬೇಕು. ಫ್ರಮ್ ಇನ್ಫೆಕ್ಟೆಡ್ ಮದರ್ ಟು ಚೈಲ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆರ್ ಚೈಲ್ಡ್ ಬರ್ತ್, ಇದೊಂದು ಬರಿಬೇಕು ಪಾಯಿಂಟ್. ವೆರಿ ವೆರಿ ಸಿಂಪಲ್. Then comes your principles of inheritance, which is one of the major chapter. 13 marks ge baruntad makle. This is very very important. So illi en kelidare linkage and recombination kelidare 2 marks in the question. It is also important. Differentiate between linkage and recombination. So in linkage, genes will be located very closely on the same chromosome. But recombination li enagutte? What is recombination? It is just the exchange of genetic material ashtene. So definition adu. Then linkage will be very similar to parental combination, but ille enagutte recombinationally mixed or new combinations barutte. This will reduce variation, because variation andre change alva, change na idu reduce ಮಾಡುತ್ತೆ ವೇರಿಯೇಷನ್ನ. ಬಟ್ ದಿಸ್ ವಿಲ್ ಇನ್ಕ್ರೀಸ್ ದ ವೇರಿಯೇಷನ್ ಸ್ಟ್ರಾಂಗರ್ ವೆನ್ ಜೀನ್ಸ್ ಆರ್ ವೆರಿ ಕ್ಲೋಸ್, ಬಿಕಾಸ್ ಜೀನ್ಸ್ ಆರ್ ಲಿಂಕ್ಡ್, ರೈಟ್? ಬಟ್ ಇದೇನಾಗುತ್ತೆ? ಮೋರ್ ಫ್ರೀಕ್ವೆಂಟ್ ಜೀನ್ಸ್ ಆರ್ ಫಾರ್. ಯಾವಾಗ ಆಗುತ್ತೆ? ಜೀನ್ಸು ಫಾರ್ ಇರಬೇಕು, ಆವಾಗ ಮಿಕ್ಸಪ್ ಈಸಿಯಾಗಿ ಆಗುತ್ತೆ. ಮಿಕ್ಸ್ ಅಂದರೆ ನಾಟ್ ಲೈಕ್ ಫಿಸಿಕಲ್ ಮಿಕ್ಸಿಂಗ್, ಇಟ್ ವಿಲ್ ಶೋ ದ ಕಾಂಬಿನೇಷನ್ಸ್. ದಟ್ಸ್ ವೈ ಇಟ್ಸ್ ಕಾಲ್ಡ್ recombination. Then while it's independent assortment but occurs due to crossing over in meiosis, when it will happen anta. So istu point to 2 marks ge keltara, 3 marks ge keltara, depending upon that you have to write. I have given so many points so that ನೀವು 3 marks ge ಕೇಳಿದ್ರು ಹೇಗೆ ಬರಿಬೇಕು, 2 marks ge ಕೇಳಿದ್ರೆ ಹೇಗೆ ಬರಿಬೇಕು, according to the marks you have to write. Okay, give reasons. In Morgan dihybrid cross experiment, a Drosophila showed that flies having genes for yellow body and white eyes exhibited less combination. Again the reason is linkage, because less combination is seen only when genes are very closely linked, that is linkage ಜಾಸ್ತಿ ಇರಬೇಕಾದ್ರೆ recombination ತುಂಬ ಕಡಿಮೆ ಇರುತ್ತೆ. ಇಟ್ಸ್ ಇನ್ವರ್ಸ್ ರಿಲೇಟೆಡ್. ದೆನ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಬಗ್ಗೆ ಕೇಳಿದ್ದಾರೆ. ಇನ್ಹೆರಿಟೆನ್ಸ್ ಆಫ್ ಸ್ಕಿನ್ ಕಲರ್ ಇನ್ ಹ್ಯೂಮನ್ ಶೋಸ್ ಡಿಫ್ರೆಂಟ್ ಫಿನೋಟೈಪ್ಸ್, ಯಾಕೆ ಅಂತ ಕೇಳಿದ್ದಾರೆ. ಸೊ ಏನು ಬರಿಬೇಕು? ಇನ್ಹೆರಿಟೆನ್ಸ್ ಆಫ್ ಸ್ಕಿನ್ ಕಲರ್ ಇಸ್ ಕಂಟ್ರೋಲ್ಡ್ ಬೈ ಮಲ್ಟಿಪಲ್ ಜೀನ್ಸ್, ದಟ್ಸ್ ವೈ ಇಟ್ಸ್ ಕಾಲ್ಡ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ದಟ್ಸ್ ವೈ ಇಟ್ ವಿಲ್ ಶೋ ಡಿಫ್ರೆಂಟ್ ಫಿನೋಟೈಪ್ಸ್. ಇಟ್ ಇಸ್ ಫಾರ್ 1 mark. ದೆನ್ ಪ್ಲಿಯೋಟ್ರೋಫಿ ಬಗ್ಗೆ ಕೇಳಿದ್ದಾರೆ. ಅಕ್ಯುಮುಲೇಷನ್ ಆಫ್ ಫೀನೈಲ್ ಅಲನಿನ್ ಇನ್ ದ ಬಾಡಿ ಆಫ್ ಫೀನೈಲ್ ಕಿಟೋನ್ಯೂರಿಯಾ ಅಫೆಕ್ಟೆಡ್ ಇಂಡಿವಿಜುವಲ್. ಯಾಕಾಗುತ್ತೆ? ಬಿಕಾಸ್ ಆಫ್ ದ absence of the enzyme phenylalanine hydroxylase. It is defective in this particular person with this phenylketonuria person. So phenylalanine cannot be converted to tyrosine because of the absence of this. This will lead to the accumulation of phenylalanine, which will be secreted in the urine. That's why it's called phenylketonuria. Then what is haplodiploid sex determination mechanism? Mention an animal which exhibits this. So haplodiploid sex mechanism is very very important. ಇದು ಎಲ್ಲಿ ನೋಡ್ತೀವಿ? ಅದನ್ನ ಹನಿಬಿಯಲ್ಲಿ ನೋಡ್ತೀವಿ. ಸೊ ಇದನ್ನ ಬರಿಬೇಕು.
ಏನು, ಇಟ್ಸ್ ಅ ಮೆಕ್ಯಾನಿಸಮ್ ಇನ್ ವಿಚ್ ಸೆಕ್ಸ್ ಈಸ್ ಡಿಟರ್ಮಿನ್ ಬೈ ದ ನಂಬರ್ ಆಫ್ ಕ್ರೋಮೋಸೋಮ್ ಸೆಟ್ಸ್ ಪ್ರೆಸೆಂಟ್ ಇನ್ ಅನ್ ಇಂಡಿವಿಜುವಲ್. ಒಂದು ಇಂಡಿವಿಜುವಲಲ್ಲಿ ಎಷ್ಟು ಸೆಟ್ಸ್ ಆಫ್ ಕ್ರೋಮೋಸೋಮ್ ಇದೆ ಅನ್ನೋದ್ರ ಮೇಲೆ ಡಿಟರ್ಮಿನ್ ಆಗುವಂಥದ್ದು. ಹ್ಯಾಪ್ಲೋಡಿಪ್ಲಾಯ್ಡು ಹೇಗಾಗುತ್ತೆ? ಸೊ ಅನ್ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಮೇಲಾಗಿ ಡೆವಲಪ್ ಆಗುತ್ತೆ. ಸೊ ಇಫ್ ದ ಫರ್ಟಿಲೈಸ್ಡ್ ಎಗ್ ಯಾವುದು ಫರ್ಟಿಲೈಸ್ ಆಗಿರುವಂಥದ್ದು, ಡಿಪ್ಲಾಯ್ಡ್ ಆಗಿರುವಂಥದ್ದು ಫೀಮೇಲ್. ಸೊ ಫೀಮೇಲ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್ ಆ್ಯಂಡ್ ಮೇಲ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಹಿಯರ್. ಸೊ ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಸೀನ್ ಓನ್ಲಿ ಇನ್ ಹನಿಬಿಯಲ್ಲಿ ಇದನ್ನು ನೋಡಬಹುದು. ಓಕೆ, ರೈಟ್ ಅ ಶಾರ್ಟ್ ನೋಟ್ ಆನ್ ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ ಇನ್ ಬರ್ಡ್ಸ್. ಆಲ್ ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್, ಇಟ್ ಕುಡ್ ಬಿ ಇನ್ ದ ಬರ್ಡ್, ಇಟ್ ಕುಡ್ ಬಿ ಹ್ಯಾಪ್ಲೋಡಿಪ್ಲಾಯ್ಡ್. ಇದೆಲ್ಲನೂ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ, ಯೂಶ್ವಲಿ 2 ಮಾರ್ಕ್ಸಿಗೆ ಬರುತ್ತೆ. So in female heterogamety, so it's also called as female heterogamety, that is in birds. Birds ಅಲ್ಲಿ ಏನು ಹೇಳ್ತೀವಿ, female heterogamety ಅಂತ ಕರಿತೀವಿ. So female produces 2 types of ova, that is ZW basically. So male produce only one type of sperm, that is Z. So male is the one, female is the one which will determine the sex of the individual. So Z will be fused with Z of sperm. ZZ bandre male again. If the egg W chromosome iruntadu sperm na Z jute serkondaga ZW barate, which is female. So female is eno different illi. Homogamous alla, it is called as heterogamous, just like humans alli hage alva, heterogamous 2 types irutte, X and Y, that's just like that. So thus the sex of the offspring is determined by the female in the determine aguntaddu idu. Then coming to mutation, which is important. Mutationally difference between point mutation and frame shift mutation kelidare. Point mutation, as name itself says, a change in a single base pair of DNA. Example bandu sickle cell anemia, adina ottira munde. Then frame shift mutation bandu loss or deletion. So idರಲ್ಲಿ ಇನ್ಸೆಷನ್ ಆದರೂ ಆಗಬಹುದು ಅಥವಾ ಇನ್ಸೆಷನ್ ಆರ್ ಡ್ಯೂಪ್ಲಿಕೇಶನ್ ಅಂತ ಹೇಳ್ತೀವಿ, ಅಥವಾ ಡಿಲಿಷನ್ ಆದರೂ ಆಗಬಹುದು. DNA ಸೆಗ್ಮೆಂಟೇ ಚೇಂಜ್, DNA ಸೆಗ್ಮೆಂಟೇ ಇನ್ಸರ್ಟ್ ಆಗುತ್ತೆ ಅಥವಾ ಡಿಲೀಟ್ ಆಗುತ್ತೆ. ಸೊ ಮೇನ್ ಎಕ್ಸಾಂಪಲ್ ಇಸ್ ಬೀಟಾ ಥೆಲಸೇಮಿಯಾ, which is one of the disease. So pedigree analysis ಅಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ. ಸೊ ಈ ಒಂದು ಡಯಾಗ್ರಾಮನ್ನು ಕೇಳಿ ಕೊಡಬಹುದು ಪಿಡಿಗ್ರಿ ಅನಾಲಿಸಿಸ್ ಮಾಡೋದಕ್ಕೆ. ಸಿಂಬಲ್ ವಾಟ್ ಇಟ್ ವಿಲ್ ಇದಂತ. ಸೊ ನಿಮ್ಗೆ ಗೊತ್ತು, ಇದರಲ್ಲಿ ಮೇಲು ಫೀಮೇಲು, ಇದರಲ್ಲಿ ಮೇಲ್, ದಿಸ್ ಇಸ್ ಮೇಲ್ unaffected, this is unaffected female. So if it's colored or if it's blocked like this, it is called as affected male. Affected male child born to unaffected parents, normal parents anta. Okay, moving to next concept, give reason. A simple cut result in non-stop bleeding in hemophilia affected individual. Yakagate, due to the absence of clotting factors, a simple cut result in non-stop bleeding in hemophilia. So major absence of clotting factors, which is as per 1 mark. Then write a note on phenylketonuria anta kelidare. It's an autosomal recessive disorder, metabolic disorder. Underline these keywords makle. Caused by mutation in the gene that codes for the enzyme phenylalanine hydroxylase. So because of the absence of phenylalanine hydroxylase ಏನಾಗುತ್ತೆ, ಟೈರೋಸಿನ್ ಆಗಿ ಕನ್ವರ್ಟ್ ಆಗೋದೇ ಇಲ್ಲ phenylalanine. It will just be like phenylalanine only, and which will be accumulated. So because of the deficiency of this enzyme, phenylalanine cannot be converted into tyrosine, leading to the accumulation of phenylalanine in the blood. Very simple. Then ಮ್ಯೂಟೇಷನ್ ಬಗ್ಗೆ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ. ಪಾಯಿಂಟ್ ಮ್ಯೂಟೇಷನ್ ಆ್ಯಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, ಸೇಮ್ ಕ್ವೆಶನ್, ಸಾರಿ. ಐ ಥಿಂಕ್ ಓಕೆ. Okay, this is mutation question we have already solved. Then chromosomal disorder, write the karyotype and symptoms of Klinefelter syndrome, which is very very important. Chromosomal disorders, karyotype andre ishte, you have to write what is the number of chromosome, 47 plus XXY. It's a trisomy, right? So what are the symptoms? Male with feminine characteristics, small testes, basically they are infertile. Then poorly developed secondary sexual characters, irodilla. Then gynecomastia and tall stature. These are the characteristics. Then sex chromosome aneuploidy caused by non-distinction during meiosis. What is this? What is the cause? So the extra point idu, it's a sex chromosome aneuploidy. ಸೊ ಪ್ಲಾಯ್ಡಿ ಬಗ್ಗೆ ಗೊತ್ತು ನಿಮಗೆ. ಇಟ್ಸ್ ಎ ಟೋಟಲ್ ಸೆಟ್ ಆಫ್ ಕ್ರೋಮೋಸೋಮ್. ಅನ್ಯೂಪ್ಲಾಯ್ಡಿ ಅಂದ್ರೆ ಏನು, ಯೂಪ್ಲಾಯ್ಡಿ ಅಂದ್ರೆ ಏನು, ಯು ಶುಡ್ ಬಿ ನೋಯಿಂಗ್ ದಟ್. ಸೊ ಎಕ್ಸ್ಟ್ರಾ ಬಂದರೆ ಅನ್ಯೂಪ್ಲಾಯ್ಡಿ ಆಗುತ್ತೆ, ಹೈಪರ್ ಅನ್ಯೂಪ್ಲಾಯ್ಡಿ ಅದು. ಸೊ ದಿಸ್ ಇಸ್ ಅನ್ ಹೈಪರ್ ಅನ್ಯೂಪ್ಲಾಯ್ಡಿ ವೇರ್ ದೆರ್ ಇಸ್ ಎಕ್ಸ್ಟ್ರಾ ಕ್ರೋಮೋಸೋಮ್ ವಿಚ್ ಹ್ಯಾಪನ್ಸ್ ಬಿಕಾಸ್ ಆಫ್ ನಾನ್ ಡಿಸ್ಟಂಕ್ಷನ್ ಡ್ಯೂರಿಂಗ್ ಮಿಯೋಸಿಸ್. Then mention 4 symptoms of Down syndrome. Just they have asked for 4 symptoms, but extra ideally of short stature iruntaddu, then small round head, furrowed tongue and partially open mouth, broad palm, then retarded physical, mental and psychomotor development. Very very simple.
According to Marx, you have to write this. Then give reason. Turner syndrome affected females are usually sterile. Yake? Because they have only X chromosome, that is the karyotype, 45 plus XO, leading to the underdeveloped ovaries. So ಏನು ಅದರಲ್ಲಿ ovum produce ಆಗೋದಿಲ್ಲ, but ovaries are there. It will lead to infertility. That's all. You have to write it. Then define aneuploidy. Give two examples of aneuploidy. Just now we discussed what is aneuploidy. It's a chromosomal condition in which there is loss or gain of chromosome. So ಇಲ್ಲಿ ಲಾಸ್ ಆದರೂ ಆಗಬಹುದು ಅಥವಾ ಗೇನ್ ಆದರೂ ಆಗಬಹುದು. ಹೈಪರಲ್ಲಿ ಜಾಸ್ತಿ ಇರುತ್ತೆ, ಗೇನ್ ಆಗಿರುತ್ತೆ. ಹೈಪೋ ಅಂದರೆ ಕಡಿಮೆ ಆಗಿರುತ್ತೆ, ದಟ್ ಇಸ್ ಲಾಸ್. So it will lead to abnormal chromosomal number. Abnormal chromosome number ಆಗುತ್ತೆ. Example could be Turner syndrome, which is 21st trisomy, that is having 47 chromosome, and Down syndrome is called as 21st trisomy. It is hyper, that is having 47 chromosome, and here Turner syndrome, which is also an example for hyper, which is 47 plus XXY, sex chromosome related. Then they have asked for the second question is mention the karyotype of Klinefelter syndrome affected individual and write its symptoms. Same question, ade baribeku answer. We have discussed this, so I'm skipping this. Then molecular basis of inheritance alli ಏನು ಕೇಳಿದ್ದಾರೆ questions ಬರುತ್ತೆ ಮಕ್ಕಳೇ. ಸೊ ಬೇಸಿಕಲಿ ಈ ಟಾಪಿಕ್ ಇಂದ ನಿಮಗೆ 2 ಮಾರ್ಕ್ಸಿನ ಕ್ವೆಶನ್ಸ್ ಮಾತ್ರ ಬರುವಂಥದ್ದು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಓನ್ಲಿ 2 ಮಾರ್ಕ್ಸಿನ ಕ್ವೆಶನ್ಸ್ ಮಾತ್ರ ಬರುತ್ತೆ ಇದರಲ್ಲಿ. ಮತ್ತು 5 ಮಾರ್ಕ್ಸಿನ ಕ್ವೆಶನ್ ಆಫ್ಕೋರ್ಸ್ ಬರುತ್ತೆ, 2 ಕ್ವೆಶನ್ ಬರುತ್ತೆ. ಸೊ ಒಂದು ಹಾಟ್ ಕ್ವೆಶನ್ ಆಗಿರಬಹುದು. ಸೊ ಅದನ್ನ ವಿಲ್ ಡಿಸ್ಕಸ್ ಇನ್ ಪಾರ್ಟ್ ಡಿ ಡಿಸ್ಕಸ್ ಮಾಡಬೇಕಾದ್ರೆ. ಸೊ ಏನು ಕೇಳಿದ್ದಾರೆ, ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಒಂದು DNA ಹೇಗೆ ಅಸೋಸಿಯೇಟ್ ಆಗಿರುತ್ತೆ ಅನ್ನೋದನ್ನ ನ್ಯೂಕ್ಲಿಯೋಸೋಮ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ದೇ ಹ್ಯಾವ್ ಜಸ್ಟ್ ಆಸ್ಕ್ ಫಾರ್ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್. ದೇ ಹ್ಯಾವ್ ಆಸ್ಕ್ ಫಾರ್ ನಥಿಂಗ್. ಅಲ್ಲಿ ಡಿಸ್ಕ್ರೈಬ್ ಮಾಡೋ ಹಾಗಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋ ಹಾಗಿಲ್ಲ, ಏನೆಲ್ಲ ಒಂದು ಲೇಬಲ್ ಡಯಾಗ್ರಾಮನ್ನು ಬರೀಬೇಕು. ಸೊ ಇಲ್ಲಿ ಏನು ಬರೀತೀರಾ ನೀವು, ಯಾವುದೆಲ್ಲ ಹಿಸ್ಟೋನ್ ಪ್ರೋಟೀನ್ಸ್ ಇದೆ, H2A, H2B, H3 ಆ್ಯಂಡ್ H4. ಸೊ ಇಟ್ ಇಸ್ ಹಿಸ್ಟೋನ್ ಆಕ್ಟೋಮರ್, ಟೆಟ್ರಾಡ್, ಅದನ್ನು ಬರೀಬೇಕು. ಲೈಕ್ ಯು ಹ್ಯಾವ್ ಟು ಶೋ ಇಟ್. ಆ್ಯಂಡ್ DNA ರ್ಯಾಪ್ ಆಗಿದೆ ಅದರ ಅರೌಂಡಲ್ಲಿ. ಮತ್ತು ಮಧ್ಯ H1 ಹಿಸ್ಟೋನ್ ಇರುತ್ತೆ. ಸೊ ಯು ಹ್ಯಾವ್ ಟು ಜಸ್ಟ್ ಶೋ ದೀಸ್ ಮೆನಿ ಥಿಂಗ್ಸ್. ಇಟ್ಸ್ ಆಸ್ ಜಸ್ಟ್ ಫಾರ್ 2 ಮಾರ್ಕ್ಸಿನ ಕ್ವೆಶನ್. ಸೊ ಇಷ್ಟು ಬರೆದ್ರೆ ಸಾಕು. ಇನ್ ಕೇಸ್ 3 ಮಾರ್ಕ್ಸ್ ಕೇಳೋದೇ ಇಲ್ಲ, ಇದು ಬ್ಲೂ ಪ್ರಿಂಟ್ ಪ್ರಕಾರ ಈ ಚಾಪ್ಟರಿಂದ 3 ಮಾರ್ಕ್ಸ್ ಬರೋದಿಲ್ಲ. 5 ಮಾರ್ಕ್ಸಿನ ಕ್ವೆಶನ್ ಕೇಳಿದಾಗ 3 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡಿ ನ್ಯೂಕ್ಲಿಯೋಸೋಮ್ದು ಡಿಸ್ಕ್ರೈಬ್ ಮಾಡೋಕ್ಕೆ ಕೇಳಿದಾಗ ಯು ಹ್ಯಾವ್ ಟು ರೈಟ್. ಆವಾಗ ಆಕ್ಟೋಮರ್ ಹೇಗಿರುತ್ತೆ, ಹಿಸ್ಟೋನ್ ಪ್ರೋಟೀನ್ ಇರುತ್ತೆ, ಬೈಂಡ್ ಮಾಡುತ್ತೆ DNA-ನ. ಇಟ್ಸ್ ಅ ಬೇಸಿಕ್ ಪ್ರೋಟೀನ್ ವಿಚ್ ಇಸ್ ರಿಚ್ ಇನ್ ಆರ್ಜಿನೈನ್ ಆ್ಯಂಡ್ ಲೈಸಿನ್, ಇದೆಲ್ಲ ಬರೀಬೇಕು. ಸೊ ದೇ ಹ್ಯಾವ್ ಆಸ್ ನೆಕ್ಸ್ಟ್ ಕ್ವೆಶನ್ ಮೆನ್ಷನ್ 2 ಬೇಸಿಕ್ ಅಮೈನೋ ಆಸಿಡ್ ರೆಸಿಡ್ಯೂಸ್ ವಿಚ್ ಆರ್ ರಿಚ್ ಇನ್ ಹಿಸ್ಟೋನ್. ಸೊ ಹಿಸ್ಟೋನು ಬೇಸಿಕ್ ಇರುತ್ತೆ. ಯಾಕೆ? ಬಿಕಾಸ್ ಆಫ್ ಬೇಸಿಕ್ ಅಮೈನೋ ಆಸಿಡ್, ಬೇಸಿಕ್ ನೇಚರನ್ನು ತೋರಿಸುವಂಥ ಅಮೈನೋ ಆಸಿಡ್. ನೀವು ಕೆಮಿಸ್ಟ್ರಿಯಲ್ಲಿ ರೀಕಾಲ್ ಮಾಡಿಕೊಂಡ್ರೆ ವಾಟ್ ಈಸ್ ಬೇಸ್, ಬೇಸಿಕಲಿ ಬೇಸ್ ಅಂದರೆ ಏನು? ಬೇಸ್ ಅಂದರೆ OH ಮೈನಸನ್ನು ಎಕ್ಸೆಪ್ಟ್ ಮಾಡಬೇಕಾ, ಕೊಡಬೇಕಾ? ಅರಿನಿಯಸ್, ಬ್ರಾನ್ಸ್ಟೆಡ್ ಲೌರಿನ ಏನು? ಸೊ ನಿಮ್ಗೆ ಗೊತ್ತಿರುತ್ತೆ ಬೇಸ್ ಅಂದರೆ ಏನು ಅಂತ. ಸೊ ಈ ಲೈಸಿನ್ ಮತ್ತು ಆರ್ಜಿನೈನು ಬೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ, ವಿಚ್ ವಿಲ್ ಡೊನೇಟ್ OH ಮೈನಸ್, ರೈಟ್, ಇನ್ ಅನ್ aqueous medium. So histone is rich in this. Let's not get into chemistry. Then differentiate exon and intron. Exon ಮತ್ತು intron ಅಂತ different coding regions ಇರುತ್ತೆ, ಎಲ್ಲಿ ಯೂಕ್ಯಾರಿಯೋಟಿಕ್ ಇದರಲ್ಲಿರುತ್ತೆ. So you have to see DNA ಅಲ್ಲಿ. So what is exon? The coding sequence or expressed sequence is called as exon. Express ಆಗುವಂಥದ್ದು exon, and non-coding sequence or intervening sequence do not appear in mature mRNA. So mRNA ಅಲ್ಲಿ exon ಮತ್ತು intron ಅಂತ ಇರುತ್ತೆ. mRNA ಅಲ್ಲಿ ಯಾವುದು ಕೋಡಿಂಗ್ ಸೀಕ್ವೆನ್ಸ್ ಇರುತ್ತೆ ಅದಕ್ಕೆ exon ಅಂತ ಹೇಳ್ತೀವಿ. ಮತ್ತು ಮಧ್ಯ ಜಸ್ಟ್ ಜಂಕ್ DNA ಥರ ಇರುತ್ತೆ. It will not express any protein. That is called as intron. It will intervene. So it is intron. That's just definition ಕೇಳಿದ್ದಾರೆ, ಡೆಫಿನಿಷನ್ ಬರ್ದಿದ್ದೀವಿ. ಮೆನ್ಷನ್ ಲೆವೆಲ್ಸ್ ವೇರ್ ಜೀನ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರೆಗ್ಯುಲೇಟೆಡ್ ಇನ್ ಯೂಕ್ಯಾರಿಯೋಟ್ಸ್. ಸೊ ಯೂಕ್ಯಾರಿಯೋಟ್ಸಲ್ಲಿ ಡಿಫ್ರೆಂಟ್ ಲೆವೆಲ್ಸಲ್ಲಿ ಜೀನ್ ಎಕ್ಸ್ಪ್ರೆಷನ್ನ ಕಂಟ್ರೋಲ್ ಮಾಡ್ಬೋದು. ಯಾವ್ಯಾವಾಗ ಆಗುತ್ತೆ ಅಂದರೆ ಟ್ರಾನ್ಸ್ಕ್ರಿಪ್ಷನಲ್ ಲೆವೆಲ್, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಲೆವೆಲ್, ದೆನ್ ಟ್ರಾನ್ಸ್ಲೇಷನ್ ಲೆವೆಲ್ ಆ್ಯಂಡ್ ಪೋಸ್ಟ್ ಟ್ರಾನ್ಸ್ಲೇಷನ್ ಲೆವೆಲ್. ವೆರಿ ಸಿಂಪಲ್. ಸೊ ಅದನ್ನು ಬರೀಬೇಕು. ಇಟ್ಸ್ ಆಸ್ ಫಾರ್ 2 ಮಾರ್ಕ್ಸ್ ಅಗೇನ್. Then write a note on role of sigma factor and rho factor in the transcription of prokaryotes. ಸೊ ಸಿಗ್ಮಾ ಫ್ಯಾಕ್ಟರ್ ಎಲ್ಲಿ ಬರುತ್ತೆ, ಇನಿಸಿಯೇಷನಲ್ಲಿ ಎಲ್ಲಿ ಬರುತ್ತೆ, ಟರ್ಮಿನೇಷನಲ್ಲಿ ಯಾವ ಫ್ಯಾಕ್ಟರ್, ಅದನ್ನೇ ಸಿಂಪಲ್ ಆಗಿ ಈ ಥರ ಕೇಳಿದ್ದಾರೆ. ಸಿಗ್ಮಾ ಫ್ಯಾಕ್ಟರ್ ಹೆಲ್ಪ್ಸ್ RNA polymerase recognize and bind the promoter region of the DNA, initiating the transcription. ಸೊ ಇನಿಷಿಯೇಷನಾಗಿ ಹೆಲ್ಪ್ ಮಾಡುತ್ತೆ ಇದು ಸಿಗ್ಮಾ ಫ್ಯಾಕ್ಟರು. Then after initiation, sigma factor usually detaches from the enzyme. Then what is rho factor? It is involved in termination of transcription.
ಇದು ಟರ್ಮಿನೇಷನಲ್ಲಿ ಹೆಲ್ಪ್ ಮಾಡುತ್ತೆ. ರೋ ಪ್ರೋಟೀನ್ಸ್ ಮೂವ್ ಅಲಾಂಗ್ ದ RNA and help stopping transcription by releasing the newly formed RNA from the DNA template. So you know how the transcription happens, which will be again ವಿಲ್ ರಿವೈಸ್ ಇಟ್, ಡೋಂಟ್ ವರಿ. ಯಾರಿಗೆ ಅರ್ಥ ಆಗಿಲ್ಲ ಮತ್ತೆ ಒಂದ್ಸಲ ರಿವೈಸ್ ಮಾಡ್ತಿದ್ದೀವಿ ನಾಳೆ ಕ್ವಿಕ್ಕಾಗಿ ಎಲ್ಲ ಟಾಪಿಕ್ಸನ್ನು. ಬಟ್ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರೆಸೆಂಟ್ ದ ಆನ್ಸರ್. ರೋ ಫ್ಯಾಕ್ಟರ್ ಆ್ಯಂಡ್ ಸಿಗ್ಮಾ ಫ್ಯಾಕ್ಟರ್, ಒನ್ ಹೆಲ್ಪ್ಸ್ ಇನ್ ಇನಿಷಿಯೇಷನ್ ಆ್ಯಂಡ್ ಒನ್ ಹೆಲ್ಪ್ಸ್ ಇನ್ ಟರ್ಮಿನೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್. Then AUG has dual role or dual function. Justify the statement. You know, it has dual role. AUG acts as initiator codon. It acts as start codon. Alva. That is one function, and it will also code for methionine. ಮಿಥಿಯೋನಿನ್ ಅಮೈನೋ ಆ್ಯಸಿಡ್ಗೂ ಕ್ರೋಡ್ ಮಾಡೋದ್ರಿಂದ ಅದಕ್ಕೆ 2 ಫಂಕ್ಷನ್ ಇದೆ. ಅದು ಯಾವ್ಯಾವುದು ಅಂತ ಬರೆದಿದ್ದಾರೆ ಅಷ್ಟೇ. ನೇಮ್ ದ ಮೆಥಡಾಲಜೀಸ್ ಯೂಸ್ಡ್ ಇನ್ ಹ್ಯೂಮನ್ ಜೀನೋಮ್ ಸೀಕ್ವೆನ್ಸ್. ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ESTs, ಆ್ಯಂಡ್ ಸೀಕ್ವೆನ್ಸ್ annotations, whole genome sequencing method. Very, very simple. Then mention any 3 applications of DNA fingerprinting technique. So usually it is majorly used in forensic sciences and determination of population diversity ಅಲ್ಲಿ ಯೂಸ್ ಮಾಡ್ತೀವಿ. Then evolutionary biology ಅಲ್ಲಿ ಯೂಸ್ ಮಾಡ್ತೀವಿ, how it is related to ancestor, how we have evolved from any other ancestor that is known, or any other animal ಹೇಗೆ ಇವಾಲ್ವ್ ಆಗಿದೆ ಅಥವಾ ರಿಲೇಟ್ ಆಗಿದೆ ಅಂತ. Then it will determine the genetic diversities. ಫೋರೆನ್ಸಿಕ್ ಸೈನ್ಸಲ್ಲಿ ಡಿಸ್ಪ್ಯೂಟೆಡ್ ಪೇರೆಂಟೇಜ್, ಈಗ ಏನೋ ಒಂದು ಮೇಜರ್ ಕ್ರ್ಯಾಶಸ್ ಆಗಿಬಿಡ್ತು, ಅಲ್ಲಿ ಹೇಗೆ ಈ ಥರ ಬಾಡಿ ಇವ್ರದ್ದೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತಾರೆ. ಯು ಕಾನ್ ಇವನ್ ಸಿ ದ ಫೇಸ್ ಆಫ್ ದ ಪರ್ಸನ್ನು. ಸೊ ದ DNA ರೆಮಿನಿಸೆಂಟ್ ವಾಟ್ ಎವರ್ ಇಸ್ ದೇರ್ ಅದನ್ನ ತಗೊಂಡು ಮ್ಯಾಚ್ ಮಾಡ್ತಾರೆ ಪೇರೆಂಟ್ಸ್ ಜೊತೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. 2 ಮಾರ್ಕ್ಸಿನ ಕ್ವೆಶನ್ 3 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ ಮಕ್ಕಳೇ ಇದರಿಂದ. ಸೊ ನೇಮ್ ದ ಕಾಸಿಟಿವ್ ಆರ್ಗ್ಯಾನಿಸಮ್ ಆಫ್ ದ ಫಾಲೋಯಿಂಗ್ ಡಿಸೀಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಸಿಟಿವ್ ಆರ್ಗ್ಯಾನಿಸಮ್ ಆ್ಯಂಡ್ ಡಿಸೀಸ್ ಇದನ್ನು ತಿಳ್ಕೊಂಡಿರಲೇಬೇಕು ನೀವು. ಇದು ಬೇರೆ ಬೇರೆ ಥರದಲ್ಲಿ ಕ್ವೆಶನ್ ಕೇಳ್ತಾರೆ. ಓಕೆ, coming to the question, filariasis. So it is caused by Ucheria species, genus iruntaddu. Then ringworm, you know, it's trichophyton. Then malaria, plasmodium species. It could be anything. Then mention the causative organism for the following disease. Then Ascaris lumbricoides, typhoid is typhi. Then filariasis, same. Again, same question, overlap agide. Then coming to next question, mention the carcinogen with one example each. So carcinogen andre which will induce a cancer alva. So yav type ide, physical irbahudu, chemical irbahudu, biological irbahudu. Physical carcinogen example x-ray irbahudu, gamma rays irbahudu, UV rays irbahudu, change in gene sequence na cause ಮಾಡುತ್ತೆ. Then chemical carcinogen ge tobacco smoke. So this is a major carcinogen. Then biological ಯಾವ್ಯಾವುದು, ಕೆಲವು oncoviruses ಅಂತ ಇದೆ, ಇದೆಲ್ಲಾನು genome ಸೀಕ್ವೆನ್ಸ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕಾರ್ಸಿನೋಜನ್ಸ್. Describe any 3 properties of cancerous cell. So usually it will show uncontrolled cell division and loss of contact inhibition. So neighboring cell ge hogi antkolode illa ella kade odaata irutte, haywire agbiಟ್ಟಿರುತ್ತೆ. So metastasis is just that. So it will just go and roam anywhere and ella kade spread agbiಡುತ್ತೆ, uncontrolled cell division. Then moving to the next question, write the infectious forms of plasmodium with which enter human body through mosquito bite. That is sporocyte, right? So adin baribeku. Then draw a neat label diagram of structure of an antibody molecule. So this is also very important. They had just asked for neat label diagram without any brief description. Yenu kelila. So just neevu baribekilli antigen binding site enu ಎರಡು heavy chain irutte, light chain irutte. adu hege disulfide bond alli connect agide, ಎಷ್ಟು disulfide bond ಇದೆ clean agi ಬರೆ ತೋರಿಸಿದ್ರೆ this is done. So this is very very simple topic. Then last topic is evolution makle. So why it is called as last topic anta confusion ಮಾಡ್ಕೋಬೇಡಿ. ನಾನು strategy ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಯಾವ್ಯಾವ ಕಾನ್ಸೆಪ್ಟ್ಸ್ ಅನ್ನು ಓದಬೇಕು ಅಂತ. ಸೊ evolution is one of the ಇಷ್ಟು ಓದ್ಕೊಂಡ್ರೆ ನೀವು ಆ್ಯಕ್ಚುಲಿ ಇನ್ ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಯು ಕ್ಯಾನ್ ಟೇಕ್ ಔಟ್ ಮಕ್ಕಳು ಇಷ್ಟನ್ನ ಪರ್ಫೆಕ್ಟ್ ಆಗಿ ಓದಬೇಕು. ಬಟ್ ಯು ಶುಡ್ ನಾಟ್ ಲೀವ್ ಎನಿ ಆಫ್ ದ ಟಾಪಿಕ್ಸ್ ಹಿಯರ್. ಸೆಕ್ಷನ್ ವೈಸ್ ಅನಾಲಿಸಿಸ್ ರೆಫರ್ ಮಾಡಬೇಕು. ಈ ಟಾಪಿಕ್ಸನ್ನೆಲ್ಲ ಏನೇನು ಕೊಟ್ಟಿದ್ದೀನಿ ಅಲ್ಲಿ ಟಾಪಿಕ್ಸು ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಯು ಹ್ಯಾಡ್ ಟು ಕವರ್ ಎವ್ರಿಥಿಂಗ್. ಸೊ 2 and 3 ಮಾರ್ಕರ್ಸ್ ಫುಲ್ ಕಂಪ್ಲೀಟಾಗಿ ಓದಬೇಕು. ಸೊ ಇಷ್ಟು ಓದ್ಕೊಂಡು ರಿವಿಷನ್ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಖಂಡಿತವಾಗಿ 2 ಮಾರ್ಕ್ಸಿನ ಕ್ವೆಶನ್ಸ್ ಇರಬಹುದು, 3 ಮಾರ್ಕ್ಸಿನ ಕ್ವೆಶನ್ಸ್ ಇರಬಹುದು. ಯು ಟೇಕ್ ಔಟ್ ಇನ್ ಪಾರ್ಟ್ ಬಿ ಅಂಡ್ ಸಿ. ಮಾರ್ಕ್ ಮೈ ವರ್ಡ್ಸ್. ಓಕೆ, but you have to complete entire thing. Then name the evolution of any 2 plants forming a plant forms through geological period from tracheophyte ancestor. ಯಾವ್ಯಾವ್ದಿದೆ? Coelophytes, which will give rise to leucophytes. Leucophytes will give to pterophytes. ಸೊ ಅದನ್ನು ಬರಿಬೇಕು. ದೆನ್ ಕಮೆಂಟ್ ಆನ್ ಸಿಮಿಲಾರಿಟಿ. ಸೊ ಈ ಒಂದು ಎವಲ್ಯೂಷನ್ ಚಾಪ್ಟರಿಂದ 2 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ, 3 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ. ಸೊ ಕ್ಯಾನ್ ಸಿ ಫಸ್ಟ್ 2 ಮಾರ್ಕ್ಸಿನ ಕ್ವೆಶನ್ನು.
then you'll see 3 marks questions. Then comment on, and there'll be no questions of 5 marks. 5 marks ಗೆ ಯಾವುದು ಬರೋದಿಲ್ಲ ಈ ಟಾಪಿಕ್ ಇಂದ. Then comment on similarity between the thorn of bougainvillea and tendril of cucurbita with reference to evolution. So it's an example for what? Homologous structure. So thorn of bougainvillea and tendril of cucurbita are homologous structures. Homologous structures andre enu? They originate from same ancestor but perform different function. Illinda originate agutte axillary bud, that is stem inda originate agutte, but it will perform different function. Thorn provides protection while tendril helps in climbing of that particular cucurbita. So if you see cucumber bandu cucurbita family baratte, so it will help in climbing. Because of this divergent function, it is an example for divergent evolution. State evolutionary relationship giving reasons between sweet potato and potato. Hege evolutionary related anta. Or it can be asked in similar way, like potato tubers and sweet potato tubers are the result of convergent evolution. Justify the statement. So convergent evolution anta kottbittidare, illi justify ಮಾಡಬೇಕು. ಹೇಗೆ ಮಾಡ್ತೀರಾ? Sweet potato and potato show analogous relation. So sweet potato is a modified root while potato is a modified stem. So this you should underline. Sweet potato modified root ಆಗಿರುತ್ತೆ, potato ಬಂದು modified stem ಆಗಿರುತ್ತೆ, and both perform same function of food storage but have different origins, indicating convergent evolution. Convergent evolution ಅಂದ್ರೆ ಏನು? ಇವಾಗ ನೋಡಿ ನಾವು convergent evolution ಬಗ್ಗೆನೂ ಓದಿದ್ವಿ with example, and also we studied about the divergent evolution in the thorn of bougainvillea and tendril of cucurbita. So ಇದನ್ನ ಯಾವುದೇ ಥರ ಕೇಳಿದ್ರು convergent evolutionಗೂ ಬರಿಬಹುದು, divergent evolution ಬರಿಬಹುದು, easy. So you have to concentrate. Mention any 2 examples of evolution by anthropogenic action. Anthropogenic ಅಂದ್ರೆ human related. ಹೇಗಾಗುತ್ತೆ? Industrial melanism and overuse of herbicide and pesticide ಇಂದ ಆಗುತ್ತೆ. ಏನಾಯಿತು? Antibiotic resistance ಬಂತು. ಅದು ಇದಕ್ಕೆ ಎಕ್ಸಾಂಪಲ್. ಸೊ ಹರ್ಬಿಸೈಡ್ ರೆಸಿಸ್ಟೆಂಟ್ ಆ್ಯಂಡ್ ಪೆಸ್ಟಿಸೈಡ್ ರೆಸಿಸ್ಟೆಂಟ್ ಇನ್ಸೆಕ್ಟ್ಸ್ ಬರುತ್ತೆ. ದೆನ್ AMR ಅಂತ ಹೇಳ್ತೀವಿ, ಆ್ಯಂಟಿಬಯೋಟಿಕ್ ಮೈಕ್ರೋಬಿಯಲ್ ರೆಸಿಸ್ಟೆಂಟ್. ಸೊ ಇದು ಮೈಕ್ರೋಬ್ಸ್ ಎಲ್ಲ ರೆಸಿಸ್ಟೆಂಟ್ ಆಗೋಗ್ಬಿಡುತ್ತೆ ಆ್ಯಂಟಿಬಯೋಟಿಕ್ಗೆ. So that is given. Write a short note on Neanderthal man, which is important. Neanderthal man is also called as Homo neanderthalensis. Then ಹೇಗಿರುತ್ತೆ ಅದರದ್ದು ಫೀಚರ್ಸ್ ಏನು ಅಂದರೆ, fossils were first discovered in the Neander Valley of Germany. So they had a large brain and a strong short body adapted to cold climates. So cold climate ಗೆ adapt ಆಗಿರೋಂಥದ್ದು. They used stone tools or animal skin and buried the dead. ಸೊ ಈ ಎಲ್ಲ ಫೀಚರ್ಸನ್ನು ನೀವು ಖಂಡಿತವಾಗಿ ನೆನ್ಪಿಟ್ಕೊಳ್ಳೇಬೇಕು ಮಕ್ಕಳೇ. ಇದು ಬೇರೆ ಬೇರೆ ಥರದಲ್ಲಿ ಕೇಳಬಹುದು. 1 ಮಾರ್ಕಿನ ಕ್ವೆಶನಲ್ಲಿ ಲೈಕ್ ದೇ ಕ್ಯಾನ್ ಆಸ್ಕ್ 5 ಆಫ್ all the ancestors of humans and they can ask you to write the features also. ಆ ಥರ ಕ್ವೆಶನ್ ಇದೆ, ವಿಲ್ ಸಾಲ್ವ್ ಇಟ್, ಬಟ್ ಅದರಲ್ಲೆಲ್ಲ ಇದು ಹೆಲ್ಪ್ ಆಗುತ್ತೆ. ಫೀಚರ್ಸ್ ನೆನ್ಪಿಟ್ಕೊಳ್ಳಿ. ದೆನ್ ಮೆನ್ಷನ್ ದ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಆಫ್ ದ ಫಾಲೋಯಿಂಗ್ ಆರ್ಗಾನಿಸಮ್: shrews and lobefins. So shrews, they are primitive insectivorous mammals and are considered ancestors of modern placental mammals. So what is the relation anta baribeku. Then lobefins, which is also called as lobefin fishes. So they are connecting link between fishes and amphibians, showing evolution of limbs from fins. Hege fishes ಮತ್ತೆ amphibians ಅಲ್ಲಿ fins ಇಂದ limbs ಗೆ shift ಆಗುತ್ತೆ, ಅದನ್ನ ತೋರಿಸುತ್ತೆ ಇದು lobefins. Water fossils, name the method by which ages of fossil is calculated. So fossils are basically remains of hard part of life forms found in rocks. And radioactive dating is one method where the age of this particular is calculated. Analyze the table given in relation to the human evolution and write the scientific name of A and B. So ಇಲ್ಲಿ ಫೀಚರ್ ಕೊಟ್ಟಿದ್ದಾರೆ, ಅದು ಏನು ಅಂತ ಬರಿಬೇಕು. ಸೊ ಫೀಚರ್ ಏನು ಎವಲ್ಯೂಷನರಿ ಮ್ಯಾನ್ದು? ಫಸ್ಟ್, human like being with hominid with brain capacity between 650 to 800. So A is Homo habilis and large brain capacity around 900 cc and probably 8 me. So Homo erectus, which has the upright posteriorly ನಡೀತಾ ಇದ್ದಂತಹ human ancestor ಯಾರು? That is Homo erectus. So draw a neat label diagram of Stanley Miller's experiment in relation to chemical origin of life. So they have just asked for the draw a neat label diagram. ಅಷ್ಟೇ ಕೇಳಿದ್ದಾರೆ, ನೀವು ಜಸ್ಟ್ ಇದು ಲೇಬಲ್ ಡಯಾಗ್ರಾಮ್ ಮಾತ್ರ ಬರೆದ್ರೆ ಸಾಕು, ವಿಚ್ ವಿಲ್ ಶೋ ಎವ್ರಿಥಿಂಗ್. ಇಲ್ಲಿ ಯಾವ್ಯಾವುದೆಲ್ಲ ಗ್ಯಾಸಸ್, ಪ್ರಿಮಿಟಿವ್ ಗ್ಯಾಸಸ್ ಇತ್ತು, ಮೀಥೇನ್ ಇರಬಹುದು, ಅಮೋನಿಯಾ ಎಲ್ಲ ಬರಿಬೇಕು. Water, it could be hydrogen, everything. Then electrodes, spark discharge you have to show, vacuum pump, water out condenser you have to show, then water containing organic compounds is important,
and boiling water. Everything you have to mention. Ella baribeku, alli yaudunu miss madbedi, because it's asked for 3 marks and they expect you to write every labeling. Sometimes labeling might carry half marks. Kelu sala half marks carry madutte, so you have to write whatever is there. Then Australian marsupials and Australian placental mammals explain convergent evolution and adaptive radiation. Justify the statement. Adu hege adaptive radiation ತೋರಿಸುತ್ತೆ, ಹೇಗೆ convergent evolution ತೋರಿಸುತ್ತೆ, ಎರಡು ಬರಿಬೇಕು. In Australia, marsupials evolved from a common ancestor into many forms such as kangaroo, koala, etc. So each adapted to different habitats. So adaptive radiation andre enu, same ancestor in the origin agirutte, but based on its environmental condition it will adapt. That's why it's called adaptive radiation. So that's how it is adaptive radiation. How is it convergent evolution? Some marsupials resemble placental mammals, that is marsupial wolf and placental wolf, because they evolved similar features independently to adapt a similar environment. So ಅದರ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ ಅಡ್ಯಾಪ್ಟ್ ಆಗುತ್ತೆ, ಮೈಗ್ರೇಷನ್ ಆಗಿನೋ ಇನ್ನೊಂದಾಗಿನೋ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ as convergent evolution. It's converging, right? So that's why it's convergent evolution. Next one. So Darwin's finches of Galapagos Island represent the best example of adaptive radiation. Substantiate. So Darwin finches na reference agitkondu adaptive radiation you have to explain. How will you explain? So the process of evolution of different species in a given first you have to define what is adaptive radiation. What is adaptive radiation? It's the evolution of different species in a given geographical area starting from a point and radiating to different areas of the geography. So one point in the origin agi bere thara adra environmental conditions ge adra geography ge adapt adre, that is called as adaptive radiation, right? The name itself says. Darwin visited Galapagos Islands. You know the voyage of Darwin, that is HMS Beagle ಹೋಗ್ತಾರೆ. During his voyage he observed amazing diversity of small black birds which later called as Darwin finches. A small black birds in a Darwin finches in the karitivi. All varieties evolved on the island itself from the original seed-eating features. Seed-eating features itkondu adu evolve agide. Many other forms with altered beaks arose. So seed-eating features in itkondu based on its adaptation. Hege adra environmental niche ge takkante ad adapt agirutte. Adu beak size, beak na shape na change ಮಾಡ್ಕೊಂಡಿದೆ. So that's how it has evolved, enabling to become insectivorous and vegetarian finches. So first seed eating finches ಆಗಿರುವಂಥದ್ದು ಕೆಲವು ಇನ್ಸೆಕ್ಟಿವೋರಸ್ ಆಗುತ್ತೆ, ಕೆಲವು ವೆಜಿಟೇರಿಯನ್ ಆಗಿ ಉಳ್ಕೊಳ್ಳುತ್ತೆ, ಬೇರೆ ಬೇರೆ ಥರ ಅದ್ರ ಕಂಡೀಷನ್ಸ್ಗೆ ಇವಾಲ್ವ್ ಆಗುತ್ತೆ. ದಟ್ಸ್ ಹೌ ಹಿ ಹ್ಯಾಸ್ ಗಿವನ್ ದ ಎಕ್ಸಾಂಪಲ್ ಆಫ್ ಡಾರ್ವಿನ್ finches. Then justify the following statement. Again, flippers of penguin and dolphin are result of convergent evolution. Examples tumba sikta ide convergent evolution ge matte divergent evolution ge nimge. You have to remember this makle. So they are not anatomically similar structure. What? Flippers of penguin and dolphins, they perform similar function, hence analogous structures are because of convergent evolution. Adradu anatomical similarity ಏನು ಇರೋದಿಲ್ಲ, but function ಏನು similar ಇದೆ. So that's why it is called as convergent evolution. Then divergent ಏನು ulta. Both the organs have same origin and structure, but they perform different functions and they're homologous organs, which will be resulting the divergent evolution. So ಅರ್ಥ ಮಾಡ್ಕೊಳ್ಳಿ, same function, same origin, different function, homologous organs, analogous organs. That's it. So you have to name that. Then state Hardy-Weinberg principle. This is also very important. ಈ question ಬರುವಂತಹ ಸಾಧ್ಯತೆ ಇದೆ, Hardy-Weinberg equilibrium. So what is it? Allelic frequency in a population are stable and a constant from generation to generation, or gene pool. Total genes, gene pool andre ಏನು ಅಂತ, it will be remaining constant. ಅದಕ್ಕೆ ಅವನು ಈಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗಿಬಿಟ್ಟಿರುತ್ತೆ. ಸೊ ದಿ ಮೆನಿ ಫ್ಯಾಕ್ಟರ್ಸ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಟ್. ಅದು ಯಾವ್ಯಾವುದು ಅಂತ ನೋಡೋಣ ರಿವಿಷನಲ್ಲಿ. ಸೊ ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಇವಲ್ಯೂಷನ್ ಬೈ ಆಂಥ್ರೋಪೋಜೆನಿಕ್ ಆಕ್ಷನ್. ವಿ ಹ್ಯಾವ್ ಡಿಸ್ಕಸ್ ದಿಸ್. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗುವಂಥದ್ದು ಯಾಕೆ? ಎಕ್ಸೆಸಿವ್ ಯೂಸೇಜ್ ಆಫ್ ಆಂಟಿಬಯೋಟಿಕ್ಸ್ ಇಂದ. ದೆನ್ ಪೆಸ್ಟಿಸೈಡ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಇನ್ಸೆಕ್ಟ್ಸ್ ವಿಲ್ ಬಿಕಮ್ resistant for all of the pesticides. So these are the anthropogenic actions. Then what is adaptive radiation? Give 2 examples. Just now we discussed makle. So adaptive radiation andre ಏನು? Evolution of different species from a common ancestral species, each adapted to different ecological niche. ಅದರ ecological niche ಗೆ ಅದು adapt ಆಗುತ್ತೆ, but same origin ಇರುವಂಥದ್ದು. So it's like radiation based on adaptation. So Darwin finches in the Galapagos Islands are the example. Then Australian marsupials, that is kangaroo, koala, evolving from a common ancestor. Both we have studied.
ಸೊ ಎಕ್ಸಾಂಪಲ್ ಇದಕ್ಕೆ ದೆನ್ ರೈಟ್ ದ ಸೇಲಿಯನ್ ಫೀಚರ್ ಆಫ್ ದ ಫಾಲೋಯಿಂಗ್ ಹ್ಯೂಮನ್ ಆನ್ಸಿಸ್ಟರ್. ಸೊ ಎಲ್ಲಾದ್ರದ್ದು ಬರೀಬೇಕು. ದಟ್ಸ್ ವಾಟ್ ಐ ಟೋಲ್ ಯು. ಸೊ ಡ್ರಯೋಪೆಸಿಕಸ್ ಏಪ್ ಲೈಕ್ ಆನ್ಸಿಸ್ಟರ್, ಆರ್ಬೋರಿಯಲ್ ಆ್ಯಂಡ್ ಲೀವ್ಡ್ ಇನ್ ಫಾರೆಸ್ಟ್. ಆರ್ಬೋರಿಯಲ್ ಆ್ಯಂಡ್ ಟೆರೆಸ್ಟ್ರಿಯಲ್, ದೀಸ್ ಆರ್ ದ ಆಪೋಸಿಟ್ ವರ್ಡ್ಸ್. ಆರ್ಬೋರಿಯಲ್ ಅಂತಂದರೆ ಏನು, ಟ್ರೀಸ್ ಮೇಲೆ ಇರುವಂಥದ್ದು. ಟೆರೆಸ್ಟ್ರಿಯಲ್ ಅಂದರೆ ಲ್ಯಾಂಡ್ ಮೇಲೆ ಇರುವಂಥದ್ದು. ರಾಮಾಪೆಥಿಕಸ್ ವಿಲ್ ಬಿ ಟೆರೆಸ್ಟ್ರಿಯಲ್. ಸೊ ಮೋರ್ ಮ್ಯಾನ್ ಲೈಕ್, ಹ್ಯಾಡ್ ಸ್ಮಾಲ್ ಕ್ಯಾನೈನ್ಸ್ ಆ್ಯಂಡ್ ಪಾರ್ಟ್ಲಿ ಟೆರೆಸ್ಟ್ರಿಯಲ್ ಇದು. ದೆನ್ ಆಸ್ಟ್ರಲೋಪೆಥಿಕಸ್ ಫಸ್ಟ್ ಹ್ಯೂಮನ್ ಲೈಕ್ ಆನ್ಸಿಸ್ಟರ್, ವಾಕ್ಡ್ ಅಪ್ರೈಟ್, ದಟ್ ಈಸ್ ಬೈಪೆಡಲ್. ಸೊ ಎರಡು ಕಾಲ್ಗಳಿಂದ ನಡೆಯೋದ್ರಿಂದ ಅದಕ್ಕೆ ಬೈಪೆಡಲ್ ಅಂತ ಹೇಳ್ತೀವಿ. ದೆನ್ ಹೋಮೋ ಹ್ಯಾಬಿಲಿಸ್ ನೋನ್ ಆಸ್ ಹ್ಯಾಂಡಿ ಮ್ಯಾನ್, ದ ಫಸ್ಟ್ ಟು ಮೇಕ್ ಅನ್ ಯೂಸ್ ಆಫ್ ಸ್ಟೋನ್ ಟೂಲ್ಸ್. ದೆನ್ ನಿಯಾಂಡರ್ಥಲ್ ಮ್ಯಾನ್, ಯು ನೋ, lived in caves, used tools and buried their dead, and they are adapted to cold environment. Then Homo erectus, fully upright man, used fire and better tools. So these are the features of the human ancestors. So ishtella topics ಎಲ್ಲ ಮಾಡೆಲ್ ಕ್ವೆಶನ್ ಪೇಪರಿಂದ, ದೆನ್ PYQs ಮತ್ತು ಕೆಲವು ಕ್ವೆಶನ್ ಬ್ಯಾಂಕಿಂದ ಎಲ್ಲ ತೊಗೊಂಡು ಮತ್ತು previous ಇಯರ್ ಎಕ್ಸಾಮ್ ಪೇಪರಿಂದ ಎಲ್ಲ ಆನ್ಸರ್ ಮಾಡಿದ್ದೀನಿ ಮಕ್ಕಳೇ. ಸೊ ದಿಸ್ ವಿಲ್ ಕವರ್ your 2 and 3 markers. will definitely discuss the part D. ನಾನು ಸ್ಟ್ರಾಟಜಿ ಕೊಡ್ತೀನಿ. ನಾವು ಏನಂದರೆ ಪಾರ್ಟ್ ಡಿಯಲ್ಲಿ ಏನೆಲ್ಲ ಹಾಟ್ ಟಾಪಿಕ್ಸ್ ಬರುತ್ತೆ, ಯಾವ್ಯಾವ ಥರ ಸ್ಟ್ರಾಟಜಿ ಇಟ್ಕೊಂಡು ಅದನ್ನು ಔಟ್ ಆಫ್ ಔಟ್ ತೊಗೋಬೇಕು. ಸೊ ದಿಸ್ ಇಫ್ ಯು ಕವರ್ ಎಂಟೈರ್ ಥಿಂಗ್, ಇದು 2 marker, ದಟ್ ಇಸ್ ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ, ಎರಡರಲ್ಲೂ ಔಟ್ ಆಫ್ ಔಟ್ ಬರುತ್ತೆ ಇಫ್ ಯು ಫಾಲೋ ದಿಸ್ ಆ್ಯಂಡ್ ವಿತ್ ಅ ರಿವಿಷನ್ ಆಲ್ಸೋ. ಸೊ ಫಾಲೋ ದಿಸ್ ಆ್ಯಂಡ್ ಲೆಟ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.